ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಕೊಯನಾಡು ವಲಯ ಅರಣ್ಯ ಕಚೇರಿ ಬಳಿ ನೂತನವಾಗಿ ನಿರ್ಮಿಸಿರುವ ಅಧಿಕಾರಿಗಳ ವಸತಿ ಗೃಹವನ್ನು ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ AS ಪೊನ್ನಣ್ಣ ಅವರು ಸೋಮವಾರ ಉದ್ಘಾಟಿಸಿದರು. ಕೊಯನಾಡು ಬಳಿಯ ವಲಯ ಅರಣ್ಯಾಧಿಕಾರಿ ಕಚೇರಿ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಸರಳ ಸಮಾರಂಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳ ವಸತಿ ಗೃಹ ಉದ್ಘಾಟಿಸಿ ಶಾಸಕರು ಮಾತನಾಡಿದರು. 30 ಜನ ಕೃಷಿಕರಿಗೆ ತಲಾ 2 ಜೇನುಪೆಟ್ಟಿಗೆ ಹಾಗೂ 6 ಜನ ಮಹಿಳೆಯರಿಗೆ ಹೊಲಿಗೆ ಯಂತ್ರ ಹಸ್ತಾಂತರಿಸಿದರು. ಅನುಸ್ವಾರ ಪರತರ ಅಂತ್ಯರೂಪಂ ಗುರುತಿಸಿ ಅವರಿಗೆ ನೀಡಲಾಗಿದೆ. ಕೊಠಡಿಯನ್ನು 2 ಪುಟ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಇವರಿಗೆ ಇಲಾಖಾ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೂ ಕೇಂದ್ರ ಮನು 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 ಜೊತೆಗೆ ಊರುಬೈಲು ಮತ್ತು ಕೂಡಡ್ಕ ಸರ್ಕಾರಿ ಶಾಲೆಗೆ ಡಿಜಿಟಲ್ ಸಾಕ್ಷರತೆ ಉದ್ದೇಶದಿಂದ ಲ್ಯಾಪ್ಟಾಪ್ ಮತ್ತು ಪ್ರೊಜೆಕ್ಟರ್ ಅನ್ನು ವಿತರಿಸಿದರು. ಬಳಿಕ ಮಾತನಾಡಿದ ಶಾಸಕರಾದ AS ಪೊನ್ನಣ್ಣ ಅವರು, ಸ್ವಂತ ಶಕ್ತಿಯಿಂದ ಜೀವನ ರೂಪಿಸಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಜೇನು ಸಾಕಾಣಿಕೆಯ ಪೆಟ್ಟಿಗೆಯನ್ನು 30 ಜನರಿಗೆ ವಿತರಿಸಲಾಗಿದೆ. ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲು ಡಿಜಿಟಲ್ ಸಾಕ್ಷರತೆ ಸಂಬಂಧ ಲ್ಯಾಪ್ಟಾಪ್ ಮತ್ತು ಪ್ರೊಜೆಕ್ಟರ್ ವಿತರಿಸಲಾಗಿದೆ. ಹಾಗೆಯೇ ಮಹಿಳೆಯರ ಸ್ವ ಉದ್ಯೋಗಕ್ಕಾಗಿ 6 ಜನ ಮಹಿಳೆಯರಿಗೆ ಹೊಲಿಗೆ ಯಂತ್ರ ವಿತರಿಸಲಾಗಿದೆ ಎಂದರು. ಕೊಡಗು ಮಾನವ ವನ್ಯಜೀವಿ ಸಂಘರ್ಷ ಉಪಶಮನ ಪ್ರತಿಷ್ಠಾನ ನಿಧಿ ವತಿಯಿಂದ ಸುಸ್ಥಿರ ಅಭಿವೃದ್ಧಿ ಚಟುವಟಿಕೆ ಅಂಗವಾಗಿ ಕಾಡಂಚಿನ ಗ್ರಾಮಸ್ಥರಿಗೆ ಸ್ವ ಉದ್ಯೋಗ ಕೈಗೊಳ್ಳಲು ಅರಣ್ಯ ಇಲಾಖೆಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು AS ಪೊನ್ನಣ್ಣ ತಿಳಿಸಿದರು. ಗ್ರಾಮೀಣ ಜನರು ಸರ್ಕಾರದ ಸೌಲಭ್ಯಗಳನ್ನು ಪಡೆದು ಸ್ವ ಉದ್ಯೋಗ ಕೈಗೊಂಡು ಆರ್ಥಿಕವಾಗಿ ಸಬಲರಾಗುವತ್ತ ಗಮನ ಹರಿಸಬೇಕು ಎಂದು ಸಲಹೆ ಮಾಡಿದರು. ಇವತ್ತು ಕೊಯ್ನಾಡಿನಲ್ಲಿ ಇರುವಂಥ ಶಾಲೆ, ಪ್ರಾಥಮಿಕ ಶಾಲೆ, ಅಲ್ಲಿ 2 ವರ್ಷ ಹಿಂದೆ ಹೆಚ್ಚು ಮಳೆಯಿಂದ ಭೂಕುಸಿತ ಆಗಿ ಮಕ್ಕಳಿಗೆ ಅಲ್ಲಿ ಅವರ ಹಿತವನ್ನು ಕಾಪಾಡಲಿಕ್ಕೋಸ್ಕರ ಮತ್ತು ಅಪಾಯಕಾರಿಯಾದಂಥ ವಾತಾವರಣ ನಿರ್ಮಾಣ ಆಗಿದ್ದರಿಂದ ಅವ್ರನ್ನ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ವಿ ತಾತ್ಕಾಲಿಕವಾಗಿ ಸಂಪಾಜ್ಯ ಶಾಲೆಯಲ್ಲಿ. ಆ ಸಂದರ್ಭದಲ್ಲಿ ಎಲ್ಲ ಪೋಷಕರು ಮತ್ತು ನಾಗರಿಕರು, ಸ್ಥಳೀಯ ಇಲ್ಲಿ ಎಲ್ಲ ನಾಯಕರು, ಗ್ರಾಮ ಪಂಚಾಯಿತಿಯವರು ಎಲ್ಲರೂ ಕೂಡ ಒಂದೇ ಮನವಿ ಅವರದು, ಹೊಸ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿಕೊಡಿ. ಭಾಳ ಚೆನ್ನಾಗಿ ನಡೀತಾ ಇರುವಂಥ ಶಾಲೆ, ಭಾಳ ವರ್ಷಗಳಿಂದ ನಡೀತಾ ಇದೆ, ಈ ಭಾಗದ ಮಕ್ಕಳಿಗೆ ಅನುಕೂಲ ಆಗಿರುವಂಥ ಶಾಲೆ ಅಂತ ಹೇಳುವಂಥದ್ದು. ಆಗ ನಾವು ಒಂದು ಜಾಗವನ್ನು ಕೂಡ ಗುರುತಿಸಿ ಅಲ್ಲಿ ಪ್ರಾರಂಭ ಮಾಡಬೇಕು ಅಂತ ಹೇಳುವಂಥ ಕೆಲಸ ಪ್ರಾರಂಭ ಮಾಡಬೇಕು ಅಂದಾಗ ಅರಣ್ಯ ಇಲಾಖೆಯವರು ಇದು ಅರಣ್ಯಕ್ಕೆ ಸೇರಿದಂಥ ಪ್ರದೇಶ ಅಂಥೇಳಿ ಸ್ವಲ್ಪ ಅಲ್ಲಿ ಅರಣ್ಯ ಇಲಾಖೆಯವರಿಗೂ ಮತ್ತು ನಮಗೆ ಮತ್ತು ಜಿಲ್ಲಾಡಳಿತಕ್ಕೆಲ್ಲಕ್ಕೂ ಕೂಡ ಒಂದು ಸಂಘರ್ಷದ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಅದರ ನಂತರ ಹೊಸದಾಗಿ ಬಂದಿರುವಂಥ ಅರಣ್ಯಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ನಾವೆಲ್ಲ ಸೇರಿ ಇನ್ನೊಂದು ಜಾಗವನ್ನು ಗುರುಸೋಣ, ಅದು ಅರಣ್ಯ ಇಲಾಖೆ ಆದರೆ ನಾವು ಅರಣ್ಯ ಅತಿಕ್ರಮಣ ಮಾಡೋದಕ್ಕೆ ನಮಗೇನು ಇಚ್ಛೆ ಇಲ್ಲ, ಆದರೆ ಶಾಲೆ ನಿರ್ಮಾಣ ಆಗಲೇಬೇಕು ಭರವಸೆಯನ್ನು ಕೊಟ್ಟಿದ್ದೀವಿ ಅಂತ. ಅದರಿಂದ ಇವತ್ತು ಈ ಜಾಗವನ್ನು ಗುರುಸಿದ್ದಾರೆ. ಇದು ಸೂಕ್ತ ಇದೆಯಾ ಇಲ್ಲ ಅಂಥೇಳಿ ವೀಕ್ಷಣೆಯನ್ನು ಮಾಡಿ ಇದು ಸೂಕ್ತವಾಗಿದ್ದರೆ ಇಲ್ಲೇ ಮುಂದುವರಿಸೋದು ಅಂತ ಹೇಳುವಂಥ ನಿರ್ಣಯವನ್ನು ಕೈಗೊಳ್ಳಲಿಕ್ಕೋಸ್ಕರ ಇವತ್ತು ಬಂದು ಸ್ಥಳವನ್ನು ವೀಕ್ಷಣೆ ಮಾಡಿದ್ದೇವೆ. ಭಾಳ ಚೆನ್ನಾಗಿದೆ ಇದು. ಇನ್ನು ಜಿಲ್ಲಾಧಿಕಾರಿಗಳು ಮತ್ತು ಅರಣ್ಯ ಇಲಾಖೆಯ ಜೊತೆ ಚರ್ಚೆ ಮಾಡಿ ಇಲ್ಲಿ ಮುಂದುವರಿಯುವಂಥ ಕೆಲಸವನ್ನು ಮಾಡ್ತೀವಿ.
ಅರಣ್ಯ ಇಲಾಖೆಯಿಂದ ಈಗ ವರ್ಷಕ್ಕೆ ತಗೊಳ್ಬೇಕಲ್ಲ ಸರ್ ಕಂದಾಯ ಇಲಾಖೆ ವರ್ಷಕ್ಕೆ ಹೌದು ಹೌದು. ಈಗ ಅರಣ್ಯ ಇಲಾಖೆಯಿಂದ ಕಂದಾಯ ಇಲಾಖೆಯವರು ಇದನ್ನು ಗುರುತಿಸಿದ್ದಾರೆ. ಅವರು ವರ್ಗಾವಣೆ ಮಾಡಲಿಕ್ಕೆ BOಗೆ ವರ್ಗಾವಣೆ ಮಾಡಲಿಕ್ಕೆ ಅವ್ರು ತಯಾರಾಗಿದ್ದಾರೆ. ಅರಣ್ಯ ಇಲಾಖೆಯವರ ನಮ್ಮ FC ಆ್ಯಕ್ಟ್ನಲ್ಲಿ ಕೆಲವು ಪರ್ಮಿಷನ್ ಬೇಕಿದೆಯಲ್ಲ, ಅದು ಬಂದ ತಕ್ಷಣ ನಾವು ಮಾಡಿ ಇಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡ್ತೀವಿ. ಮತ್ತು ಅನುದಾನ ಕೂಡ ಹೋದ ವರ್ಷ ಬಂದಿತ್ತು, ಅದನ್ನು ಬಳಸಲಿಕ್ಕಾಗಲಿಲ್ಲ, ಮತ್ತು ಅದನ್ನು ತಂದು ಆ ಕೆಲಸವನ್ನು ಮಾಡ್ತೀವಿ. ಕೊಡಗು ವೃತ್ತ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಸೋನಲ್ ವೃಷ್ಣಿ ಅವರು ಮಾತನಾಡಿ, ಅರಣ್ಯ ಇಲಾಖೆಯಿಂದ ಕಾಡಂಚಿನ ಜನರಿಗೆ ವಿವಿಧ ಸೌಲಭ್ಯ ಕಲ್ಪಿಸಲಾಗುತ್ತದೆ, ಅದನ್ನು ಬಳಸಿಕೊಂಡು ಅರಣ್ಯ ಸಂರಕ್ಷಣೆಗೆ ಕೈಜೋಡಿಸಬೇಕು ಎಂದು ಅವರು ಹೇಳಿದರು. ನಮಸ್ತೆ, ನಾನು ರಮಾದೇವಿ ಬಾಲಚಂದ್ರ ಕಡಗಿ, ಕೊಡಗು ಸಂಪಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ. ಈ ದಿನ ನಮ್ಮ ಕೊಯನಾಡು ಶಾಲೆಯ ಒಂದು ದುರಂತ 2 ವರ್ಷದ ಹಿಂದೆ ಫ್ಲಡ್ ಆಗಿಬಿಟ್ಟು ಅಲ್ಲಿ ಶಾಲೆಯ ಒಂದು ನಡೆಸಲಿಕ್ಕೆ ನಾವು ಜಿಯಾಲಜಿಸ್ಟನ್ನೆಲ್ಲ ಕನ್ಸಲ್ಟ್ ಆಗುವಾಗ ಅಲ್ಲಿ ಯಾವುದೇ ರೀತಿಯಾಗಿ ಶಾಲೆಯನ್ನು ನಡೆಸಲಿಕ್ಕೆ ಆಗೋದಿಲ್ಲ ಅಂತ ಹೇಳುವ ಒಂದು ಸಮಯ ಬಂದಾಗ ನಾವು ಆಗ DC ಅವರನ್ನು ಕೇಳಿಕೊಂಡ ಹಾಗೆ ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ನಮಗೆ DC ಅವರ ಮುಖಾಂತರ ತಹಶೀಲ್ದಾರ್ ಮುಖಾಂತರ ನಮಗೆ ಕಂದಾಯ ಇಲಾಖೆಯನ್ನು ನಾವು ಸಂಪರ್ಕಿಸಿ ಅದಕ್ಕೆ ಬೇಕಾದ ಹಾಗೆ ನಮಗೆ, ಯಾಕೆ ಅಂತೇಳಿ ನಮಗೆ ಕೊಯನಾಡು ಶಾಲೆಯಲ್ಲಿ ನಾವು ಶಾಲೆಯನ್ನು ಬಿಟ್ಟುಕೊಡಲಿಕ್ಕೆ ಸಾಧ್ಯ ಇಲ್ಲ. ಗ್ರಾಮಕ್ಕೆ ಒಂದು ಶಾಲೆ ಅಂತ ಹೇಳುವಂತಹ ಕಾನೂನು ಇದೆ, ಹಾಗೆ ಮಾಡುವ ಹೀಗೆ ಮಾಡುವ ಅಂತ ಹೇಳಿದರೆ ನಾವು ಸಾಧ್ಯರಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಗ್ರಾಮದಲ್ಲಿ 2 ಪ್ರಾಥಮಿಕ ಶಾಲೆಗಳಿದೆ. ಆ 2 ಪ್ರಾಥಮಿಕ ಶಾಲೆಗಳು ಕೂಡ ನಮಗೆ ಯಥಾಸ್ಥಿತಿಯಲ್ಲಿ ನಮ್ಮ ಗ್ರಾಮಸ್ಥರಿಗೆ ಬೇಕೇ ಬೇಕು. ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಭಿಷೇಕ್, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸೆಂದಿಲ್ ಕುಮಾರ್, ವಲಯ ಅರಣ್ಯಾಧಿಕಾರಿ ದೇಚಮ್ಮ, ಸ್ಥಳೀಯರಾದ PL ಸುರೇಶ್, ಕಾಡುಮನೆ ಪುರುಷೋತ್ತಮ, ಕುಸುಮಾಕರ, ಹರೀಶ್, ನಿರಂಜನ ಮತ್ತಿತರರು ಉಪಸ್ಥಿತರಿದ್ದರು. ಬೆಳಗಾವಿ ಅಧಿವೇಶನ ಅತ್ಯಂತ ತೃಪ್ತಕರವಾಗಿ ನಡೆದಿದೆ. ಬೆಳಗಾವಿಯಲ್ಲಿ ನಡೆದ ಅಧಿವೇಶನ ಅತ್ಯಂತ ತೃಪ್ತಕರವಾಗಿ ನಡೆದಿದೆ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕ AS ಪೊನ್ನಣ್ಣ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ವಿರೋಧ ಪಕ್ಷದ ಕಾಟಾಚಾರದ ಪ್ರತಿಭಟನೆ ಹೊರತುಪಡಿಸಿ ಎಲ್ಲವೂ ಚೆನ್ನಾಗಿ ಆಗಿದೆ ಎಂದು ಹೇಳಿದ AS ಪೊನ್ನಣ್ಣ, ದ್ವೇಷ ಭಾಷಣದ ಕಾಯ್ದೆಯ ಚರ್ಚೆ ಸಂದರ್ಭ ವಿರೋಧ ಪಕ್ಷದ ಕೆಲವರು ಬಾವಿಗಿಳಿದು ಪ್ರತಿಭಟನೆ ಮಾಡಿರುವುದು ವಿರೋಧ ಪಕ್ಷದಲ್ಲಿ ಎಷ್ಟು ಬಣ ಇದೆ ಎಂಬುದನ್ನು ತೋರಿಸಿದೆ. ವಿರೋಧ ಪಕ್ಷದ ನಾಯಕರು ಮಾತನಾಡುತ್ತಿದ್ದರು, ಉಳಿದ ಕೆಲವರು ಪ್ರತಿಭಟನೆ ಮಾಡಿದ್ದಾರೆ. ಇದು ವಿರೋಧ ಪಕ್ಷದ ಮತ್ತೊಂದು ಗುಂಪು, ಉಚ್ಚಾಟಿತರ ಇನ್ನೊಂದು ಗುಂಪು ಇದೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಬಲವಾದ ವಿರೋಧ ಪಕ್ಷ ರಾಜ್ಯದಲ್ಲಿ ಹಾಗೂ ದೇಶದಲ್ಲಿರಬೇಕು. ಇನ್ನಾದರೂ ವಿರೋಧ ಪಕ್ಷದವರು ಒಗ್ಗಟ್ಟಿನಿಂದ ಕೆಲಸ ಮಾಡಲಿ. ಕೆಲವು ವಿಚಾರದಲ್ಲಿ ವಿರೋಧ ಪಕ್ಷ ಉತ್ತಮವಾಗಿ ನಡೆದುಕೊಂಡಿದೆ, ಕೆಲವು ಚರ್ಚೆಯಲ್ಲಿ ವಿರೋಧ ಪಕ್ಷದ ಕೊಡುಗೆಯೂ ಇದೆ ಎಂದು ಪೊನ್ನಣ್ಣ ಹೇಳಿದರು. ಮೊದಲನೇ ದಿವಸ ಮೇಟಿಯವರ ನಿಧನದಿಂದ 2 ಜನ ಆಯಿತು. 2ನೇ ದಿವಸದಿಂದನೇ ಅಧಿವೇಶನದಲ್ಲಿ ಚರ್ಚೆ ಪ್ರಾರಂಭ ಆಗಿದೆ. ಅಂದರೆ ಪ್ರಶ್ನೋತ್ತರ ಅವಧಿಯನ್ನು ಕಾಲ ಬಿಟ್ಟರೆ ಬಾಕಿ ಎಲ್ಲ ಸಮಯವನ್ನು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆನೇ ಚರ್ಚೆ ಮಾಡಿದ್ದಾರೆ. ಆ ಭಾಗದ ಶಾಸಕರಿಗೆ ಪ್ರಾತಿನಿಧ್ಯವನ್ನು ಕೊಟ್ಟು ಚರ್ಚೆ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾ ಎಲ್ಲವನ್ನು ಸಮಗ್ರವಾಗಿ ಉತ್ತರಿಸಿದ್ದಾರೆ. ಮತ್ತು ಕಲ್ಯಾಣ ಕರ್ನಾಟಕದ ಬೋರ್ಡ್ನ ಮೂಲಕ ಆಗಿರುವಂಥ ಕೆಲಸಗಳು, ಶಿಕ್ಷಣಕ್ಕೆ ಕೊಟ್ಟಿರುವಂಥ ಒತ್ತು, ಆರೋಗ್ಯ ಇಲಾಖೆಗಳಿಗೆ ಕೊಟ್ಟಿರುವಂಥ ಒತ್ತು, ಮೂಲಭೂತ ಸೌಕರ್ಯಗಳಿಗೆ ಇದೆಲ್ಲ ಗೋವಿಂದರಾವ್ ಅವರ ಸಮಿತಿಯ ವರದಿ ಪಾಲನೆ, ನಂಜುಂಡಪ್ಪನವರ ವರದಿಯ ಪಾಲನೆ, ಇದೆಲ್ಲದಕ್ಕೂ ಕೂಡ ಉತ್ತರವನ್ನು ಸಮಗ್ರವಾಗಿ ಕೊಟ್ಟಿದ್ದಾರೆ. ಒಂದು ಕಾಟಾಚಾರಕ್ಕೆ ಅಂತೇಳಿ ವಿರೋಧ ಪಕ್ಷಗಳು ಹೊರಗಡೆ ನಡೆದ್ರು 2 ನಿಮಿಷಕ್ಕೆ ಬಿಟ್ಟರೆ ಮತ್ತೆ ವಾಪಸ್ ಬಂತು. ಮತ್ತು ಭಾಳಷ್ಟು ಮುಖ್ಯವಾದಂಥ ಕಾಯ್ದೆಗಳನ್ನು ಒಳ ಮೀಸಲಾತಿ ಇರ್ಬೋದು ಮತ್ತು ದೇಶ ಭಾಷಣ ನಿಷೇಧ ಇರ್ಬೋದು, ಇದೆಲ್ಲ ಕೂಡ ಚರ್ಚೆಯಾಗಿ 2 ಮನೆಗಳಲ್ಲಿ ಒಂದು ಭಾಳ ಚೆನ್ನಾಗಿ ಒಂದು ಸದನ ನಡೆದಿದೆ, ತೃಪ್ತಿಕರವಾಗಿ ನಡೆದಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ವಿರೋಧ ಪಕ್ಷದವರು ಕೂಡ ಕೊಡುಗೆ ಇದೆ. ಅಂದರೆ ಸಾಧಾರಣವಾಗಿ ಎಲ್ಲದಕ್ಕೂ ಗಲಾಟೆ ಮಾಡೋದು, ಹೊರಗೆ ಹೋಗೋದು, ಆ ಥರ ಏನು ಮಾಡಲಿಲ್ಲ. ಬರೀ ಉತ್ತರ ಕರ್ನಾಟಕದ ವಿಚಾರದಲ್ಲಿ ಚರ್ಚೆಗೆ ಉತ್ತರ ಮುಖ್ಯಮಂತ್ರಿಗಳು ಕೊಟ್ಟಾಗ ಒಂದು 2 ನಿಮಿಷ ವಾಕೌಟ್ ಮಾಡಿದರು, ಮತ್ತು ವಾಪಸ್ ಬಂದು ಸದನ ನಡೆದಿದೆ. ದ್ವೇಷ ಭಾಷಣದ ಬಗ್ಗೆ ಸಾಕಷ್ಟು ವಿರೋಧ ಮಾಡಿದ್ದಾರೆ ವಿರೋಧ ಪಕ್ಷದವರು. ಅಲ್ಲ, ದ್ವೇಷ ಭಾಷಣದ ಚರ್ಚೆಗೆ ಮುಕ್ತವಾದಂಥ ಚರ್ಚೆ ಆಗಬೇಕು, ಅದ್ರ ಬಗ್ಗೆ 2ನೇ ಮಾತಿಲ್ಲ. ಅದಕ್ಕೆ ಅವಕಾಶ ಮಾಡಿ ವಿರೋಧ ಪಕ್ಷದ ನಾಯಕರು ಅದರ ಬಗ್ಗೆ ಮಾತಾಡಲಿಕ್ಕೆ ಹೋದಾಗ ಅವರ ಪಕ್ಷದಲ್ಲೇ ಇರುವಂಥ 5 ಜನ 6 ಜನ ಶಾಸಕರು, ಕರಾವಳಿ ಭಾಗದವರು ಹೆಚ್ಚಾಗಿ, ಅವರು ಬಾವಿಗೆ ಬಂದರು. ಅಂದರೆ ಅವರ ಒಳ ಜಗಳ, ಅವರಲ್ಲಿ ಒಗ್ಗಟ್ಟಿಲ್ಲ, ಅವರಲ್ಲಿ ನಾಯಕತ್ವ ಇಲ್ಲ. ಯಾರು ಈಗ ಒಂದು ಸದನದಲ್ಲಿ ವಿರೋಧ ಪಕ್ಷದವ್ರು ಬಾವಿಗಿಳಿಬೇಕಂದ್ರೆ ಆ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರ ಆದೇಶದ ಮೇಲೆ ಆಗಬೇಕಲ್ಲ. ಅವ್ರು ಮಾತಾಡ್ತಾ ಇದ್ದಾರೆ ಪಾಪ, ಶಾಸಕಾಂಗ ಪಕ್ಷದ ನಾಯಕರು, ವಿರೋಧ ಪಕ್ಷದ ನಾಯಕರು ಅವರು ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಇವರು ಓಡಿ ಬಂದುಬಿಟ್ಟಿದ್ದಾರೆ ಒಳಗಡೆ ಬಾವಿಗೆ. ಅಂದರೆ ಇವ್ರದ್ದೇ ಒಂದು ಗುಂಪಲ್ಲಿ ಇನ್ನೊಂದು ಗುಂಪು, 3 ಗುಂಪು, ಉಚ್ಚಾಟರಿದ್ದರ ಒಂದು ಗುಂಪು, ಈ ರೀತಿಯಾಗಿ ವಿರೋಧ ಪಕ್ಷ ಪಾಪ ಛಿದ್ರ ಆಗಿಬಿಟ್ಟಿದೆ.
ಅದು ಒಳ್ಳೆಯದಲ್ಲ. ಪ್ರಜಾಪ್ರಭುತ್ವದಲ್ಲಿ ಬಲವಾದಂಥ ವಿರೋಧ ಪಕ್ಷ ದೇಶದಲ್ಲೂ ಇರಬೇಕು, ರಾಜ್ಯದಲ್ಲಿ ಎಲ್ಲ ಕಡೆ ಇರಬೇಕು. ಅದರಿಂದ ಅವರು ಒಗ್ಗಟ್ಟಿಂದ ಕೆಲಸ ಮಾಡಬೇಕು ಅಂತ ನನ್ನ ಒಂದು ಇಚ್ಛೆ. ವಿರಾಜಪೇಟೆ ಶಾಸಕರ ಕಚೇರಿಯ ಆವರಣದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸಭೆ ತಾಲೂಕು ಅಧ್ಯಕ್ಷರಾದ PV ಜಾನ್ಸನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಆಹಾರ ಇಲಾಖೆಯ ಬಗ್ಗೆ ಹಾಗೂ ಚೆಸ್ಕಾಂ ಇಲಾಖೆಯ ಬಗ್ಗೆ ಅನೇಕ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಸಂಬಂಧಿಸಿದ ಅಧಿಕಾರಿಗಳ ಜೊತೆಯಲ್ಲಿ ಮಾತುಕತೆ ನಡೆಸಲಾಯಿತು. ತಕ್ಷಣವೇ ಕ್ರಮವನ್ನು ಅನುಸರಿಸಲು ಸೂಚನೆ ನೀಡಲಾಯಿತು. ಗೃಹಲಕ್ಷ್ಮಿ ಯೋಜನೆ ವಿರಾಜಪೇಟೆ ತಾಲೂಕಿನಲ್ಲಿ 90% ಕಾರ್ಯ ಪೂರ್ಣಗೊಂಡಿದ್ದು, ಕೆಲವು ತಾಂತ್ರಿಕ ಸಮಸ್ಯೆಯಿಂದ ಸ್ವಲ್ಪ ಸದಸ್ಯರಿಗೆ ಸಮಸ್ಯೆ ಉಂಟಾಗಿದೆ. ಮುಂದಿನ ದಿನಗಳಲ್ಲಿ ಅದು ಕೂಡ ಸರಿಯಾಗಲಿದೆ. ಯುವ ನಿಧಿ ಯೋಜನೆಯ ಅಧಿಕಾರಿಗಳು ಯಾವುದೇ ಸಭೆಗೆ ಬರುತ್ತಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದ ಜಾನ್ಸನ್ ಅವರು ಆ ಅಧಿಕಾರಿಗಳಿಗೆ ಸರ್ಕಾರದ ವತಿಯಿಂದ ಶೋಕಾಸ್ ನೋಟಿಸ್ ಜಾರಿ ಮಾಡುವುದಾಗಿ ಹೇಳಿದರು. ಅಲ್ಲದೆ ಗ್ರಾಮಾಂತರ ಪ್ರದೇಶಗಳಲ್ಲಿ ವಿರಾಜಪೇಟೆ ಶಾಸಕ AS ಪೊನ್ನಣ್ಣ ಅವರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮುಂದುವರೆಸಿದ್ದಾರೆ. ಸರ್ಕಾರದ ವತಿಯಿಂದ ಸಾವಿರಾರು ಕೋಟಿ ರೂಪಾಯಿ ಅನುದಾನ ತಂದಿದ್ದಾರೆ. ಅವರ ಅಭಿವೃದ್ಧಿ ಸಹಿಸದ ಅನೇಕರು ಅವರ ಬಗ್ಗೆ ಅಪಪ್ರಚಾರದಲ್ಲಿ ತೊಡಗಿದ್ದಾರೆ. ಕೆಲವೇ ದಿನಗಳಲ್ಲಿ ಶಾಸಕರು ಶ್ವೇತಪತ್ರ ಹೊರಡಿಸಲು ಸಿದ್ಧರಾಗಿದ್ದಾರೆ ಎಂದು ಜಾನ್ಸನ್ ಮಾಹಿತಿ ನೀಡಿದರು. ಸರ್ಕಾರಿ ಬಸ್ ಇಲಾಖೆಯ ಅಧಿಕಾರಿಗಳ ಬಗ್ಗೆ ಕೆಲವು ಸಮಸ್ಯೆ ಇರುವ ಬಗ್ಗೆ ಮಾಹಿತಿ ಕೇಳಿದಾಗ ಆಗಮಿಸಿದ ಸದಸ್ಯರು ಸಭೆಗೆ ಯಾವುದೇ ಮಾಹಿತಿ ನೀಡಲು ಸಾಧ್ಯವಿರಲಿಲ್ಲ. ಸೊಸೈಟಿಯನ್ನು ನಡೆಸುವಂಥ ಲ್ಯಾಬ್ ನಡೆಸುವಂಥ ಒಂದು ವಿಚಾರ ಇವತ್ತು ಪ್ರಸ್ತಾಪ ಆಯಿತು. ಅದ್ರ ಬಗ್ಗೆ ಕ್ರಮ ಜರುಗಿಸಲಿಕ್ಕೆ ನಾವು ಈಗಾಗಲೇ ಹೇಳಿದ್ದೀವಿ. ಅವರು ಏನು ಮುಂದೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ನೋಡಿದ ನಂತರ ಅದರ ಬಗ್ಗೆ ಮಾಡ್ತಾಯಿದ್ದೀವಿ. ಮತ್ತು ಇಲಾಖೆವಾರು ಕೆಲವು ಇಲಾಖೆಗಳು ಮೇ ಬಿ ಯುವ ನಿಧಿಯವರು ಕೂಡ ಸಭೆಗೆ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಅವರನ್ನು ಮುಂದಿನ ಸಭೆಯಲ್ಲಿ ಅವ್ರಿಗೆ ಏನು ನಾವು ಈಗಾಗಲೇ ಒಂದು ಪತ್ರವನ್ನು ಅವರಿಗೆ ಲೆಟರ್ನ ಶೋಕಾಸ್ ನೋಟಿಸ್ ಮಾಡಲಿಕ್ಕೆ ಆದೇಶವನ್ನು ಮಾಡಿದ್ವಿ. ನಮ್ಮ ಕಾರ್ಯನಿರ್ವಹಣಾಧಿಕಾರಿ ಅದರ ಕೆಲಸವನ್ನು ಅವರು ಮಾಡ್ತಾರೆ. ನಮ್ಮಲ್ಲಿ ಗ್ಯಾರಂಟಿ ಅನುಷ್ಠಾನದಿಂದ ಈ ವಿರಾಜಪೇಟೆ ತಾಲೂಕಿನಲ್ಲಿ ಗೃಹಲಕ್ಷ್ಮಿಯವರು ಸುಮಾರು 98% ಫಲಾನುಭವಿಗಳು ಇದ್ದಾರೆ. ನಮ್ಮಲ್ಲಿ 26,000 ಪಡಿತರ ಚೀಟಿ ಇದೆ. ವಿರಾಜಪೇಟೆ ತಾಲೂಕಿನಲ್ಲಿ 26,400 ಚಿಲ್ಲರೆ ಪಡಿತರ ಚೀಟಿಗಳಲ್ಲಿ ಸುಮಾರು 478 ಜನ GST IDPR ಇದ್ದಾರೆ. ಅವರಿಗೆ ಈ ಗೃಹಲಕ್ಷ್ಮಿ ಹಣ ಪಾವತಿ ಆಗೋದಿಲ್ಲ. ಮತ್ತು ಕೆಲವು ವ್ಯಕ್ತಿಗಳು EKYC ಅಂದರೆ ಮ್ಯಾಪಿಂಗ್ ಕರೆಕ್ಟ್ ಆಗದೇ ಇರೋದು ಒಂದು 64 ಜನ ಇದ್ದಾರೆ. ಉಳಿದ ಭಾಗ 99% ನಾವು ಗೃಹಲಕ್ಷ್ಮಿಯನ್ನು ಹೇಳ್ಬೋದು. ಅದೇ ರೀತಿ ವಿದ್ಯುತ್ ಶಕ್ತಿ ಇಲಾಖೆಯಿಂದ ಚಾಮುಂಡೇಶ್ವರಿ ಉದ್ಯಮದಿಂದ ಸುಮಾರು 99.2.0 ಅಷ್ಟು ಪ್ರಗತಿಯನ್ನು ಸಾಧಿಸಿದ್ದಾರೆ. ಎಲ್ಲಿಯೂ ಕೂಡ ವ್ಯವಹಾರ ಆಗಲಿಕ್ಕೆ ಸಾಧ್ಯವಿಲ್ಲ. ಕೆಲವು ಕಡೆ ಅವರ ಸಿಬ್ಬಂದಿಗಳು ಕೆಲವು ಹೇಳಿದ ಕೆಲಸವನ್ನು ಮಾಡದ ವಿನಃ ಇಲಾಖೆ ತುಂಬ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಗೃಹಲಕ್ಷ್ಮಿ ಇವತ್ತು ರಾಜ್ಯ ದಿವಾಳಿ ಆಗ್ತದೆ ಮತ್ತು ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳುವಂಥ ವಿಚಾರಗಳಿದ್ದಾರೆ. ಇವತ್ತು ನಮ್ಮ ವಿರಾಜಪೇಟೆ ತಾಲೂಕಿನಲ್ಲಿ ಪ್ರತಿ ಒಂದು ಗ್ರಾಮ ಪಂಚಾಯತಿ 17 ಗ್ರಾಮ ಪಂಚಾಯತಿಲಿ ಹೋದರೆ ಯಾವ ಅಭಿವೃದ್ಧಿ ಆಗಿದೆ, ಯಾವ ರೀತಿ ಕೆಲಸ ಆಗಿದೆ ಅಂತ ಹೇಳಿದ್ರೆ ನೇರವಾಗಿ ನೋಡ್ಕೊಂಡು ಬರ್ಬೋದು. ಇದು ಪಕ್ಷದ ವಿಚಾರ ಅಲ್ಲ, ಅಭಿವೃದ್ಧಿಯ ವಿಚಾರವನ್ನು ಮಾಡ್ತಾ ಇದ್ದೀವಿ. ನಮ್ಮ ಶಾಸಕರು ಶಕ್ತಿ ಮೀರಿ ಅವರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮಹತ್ವಪೂರ್ಣ ಒಂದು ಬದಲಾವಣೆಯನ್ನು ತರುವಂಥ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ತುಂಬು ಹೃದಯದ ಅಭಿನಂದನೆಯನ್ನು ನಮ್ಮ ಸಮಿತಿ ಪರವಾಗಿ ಸಲ್ಲಿಸ್ತಾ ಇದ್ದಾರೆ. ಮುಂದೆ ಜನವರಿಯಲ್ಲಿ ಹೆಚ್ಚುವರಿಯಾಗಿ ಪಡಿತರ ಚೀಟಿ ಜೊತೆ ಕಿಟ್ಟನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಸರ್ಕಾರದಿದೆ. ಬಹುಶಃ ಅದು ಮುಂದಿನ ಜನವರಿಯಿಂದ ಏನು 5 kg ಅಕ್ಕಿ ಹೆಚ್ಚುವರಿ ಕೊಡ್ತಾ ಇದ್ದೀವಿ, ಅದನ್ನು 5 kg ಸೀಮಿತಗೊಳಿಸಿ ಹೆಚ್ಚಿನ ಬಾಕಿ ಇರೋದಕ್ಕೆ ಆಹಾರ ಕಿಟ್ಟನ್ನು ಕೊಡುವಂಥ ಇಂದಿರಾ ಕಿಟ್ಟನ್ನು ಕೊಡುವಂಥ ವ್ಯವಸ್ಥೆಗೆ ಸರ್ಕಾರ ಮುಂದಾಗಿದೆ. ಅದು ಇನ್ನೇನೋ ಕೆಲವೇ ಮುಂದಿನ ತಿಂಗಳಲ್ಲೇ ಮೋಸ್ಟ್ಲಿ ಜಾರಿಯಾಗುವಂಥ ನಿರೀಕ್ಷೆ ಇದೆ. ಸಭೆಯಲ್ಲಿ ಕಾರ್ಯಯೋಜನೆ ಅಧಿಕಾರಿ ಅಪ್ಪಣ್ಣ, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರಾದ ಕಾವೇರಮ್ಮ, ಹರೀಶ್, ಮಹದೇವ, ಶಬೀರ್, ಗಣೇಶ್ ಸೇರಿದಂತೆ ಎಲ್ಲ ಸದಸ್ಯರು ಆಗಮಿಸಿದ್ದರು. ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಇಲ್ಲ, AS ಪೊನ್ನಣ್ಣ. ಸಿಎಂ ಬದಲಾವಣೆ ಬಗ್ಗೆ ಎಲ್ಲಿಯೂ ಚರ್ಚೆ ಇಲ್ಲ, ಮಾಧ್ಯಮದವರಲ್ಲಿ ಮಾತ್ರ ಗೊಂದಲ ಕಾಡುತ್ತಿದೆಯೇ ಹೊರತು ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ಶಾಸಕ AS ಪೊನ್ನಣ್ಣ ಹೇಳಿದ್ದಾರೆ. ಕೊಡಗು ಜಿಲ್ಲೆಯ ಸಂಪಾಜೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿ ಇಬ್ಬರು ಕೆಲಸ ಮಾಡುತ್ತೇವೆ ಎಂದಿದ್ದಾರೆ. ಒಬ್ಬರು ಸಿಎಂ ಇದ್ದಾರೆ, ಮತ್ತೊಬ್ಬರು ಪಕ್ಷದ ಅಧ್ಯಕ್ಷರಿದ್ದಾರೆ. ಅವರ ಕೆಲವು ಬಂಟರು ಅಲ್ಲಲ್ಲಿ ಮಾತಾಡಿ ಗೊಂದಲ ಮಾಡುತ್ತಿದ್ದಾರೆ. ಆದರೆ ಸಿಎಂ DCM ಎಲ್ಲಿಯೂ ಮಾತಾಡಿಲ್ಲ.
ಪಕ್ಷದ ಶಿಸ್ತು ರಾಜಕಾರಣವನ್ನು ಅರ್ಥ ಮಾಡಿಕೊಂಡವರು ಮಾತನಾಡುತ್ತಿಲ್ಲ ಎಂದ ಅವರು ಸಿಎಂ ಬದಲಾವಣೆಯ ಯಾವುದೇ ಪ್ರಕ್ರಿಯೆ ನಡೆದಿಲ್ಲ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಸ್ಪಷ್ಟಪಡಿಸಿದರು. ಇಲ್ಲ, ಗೊಂದಲ ಎಲ್ಲೂ ಇಲ್ಲ. ನಿಮಗೆ ಗೊಂದಲ ಇದೆ, ನಮಗೆ ಯಾರಿಗೂ ಗೊಂದಲ ಇಲ್ಲ. ನಮ್ಮಲ್ಲೇ ಸ್ಪಷ್ಟವಾಗಿದೆ. ಶಾಸಕಾಂಗ ಪಕ್ಷದ ನಾಯಕರು ಮಾನ್ಯ ಸಿದ್ದರಾಮಯ್ಯನವರಿದ್ದಾರೆ, ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಪಕ್ಷದ ಅಧ್ಯಕ್ಷರು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಹೈಕಮಾಂಡ್ನವರ ಸೂಚನೆಗಳಿಗೆ, ಹೈಕಮಾಂಡ್ನವರ ನಿರ್ಧಾರಕ್ಕೆ ಇಬ್ಬರು ಕೂಡ ಬದ್ಧರಾಗಿ ಪಕ್ಷದ ಶಿಸ್ತಿನ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಏನು ಗೊಂದಲ ಇದೆ? ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಇದು ಸ್ಥಳೀಯವಾಗಿರುವಂತಹ ಗೊಂದಲಗಳು ಅವರೇ ಬಗೆಹರಿಸಬೇಕು, ಪ್ರತಿಯೊಂದು ಕೂಡ ಹೈಕಮಾಂಡ್ ಕಡೆ ಬೊಟ್ಟು ಮಾಡಿಬಿಡಿ ಅಂತ ಅವ್ರು ಹೇಳಿದ್ದು ಯಾಕೆ? ಅಲ್ಲ, ಗೊಂದಲಗಳು ಅಂತ ಹೇಳಿದ್ರೆ ಇದು ಕೆಲವರು ಮಾತಾಡ್ತಾ ಇದ್ದಾರಲ್ಲ, ಅದು ಬಿಟ್ಟರೆ ಅವರಿಬ್ಬರು ಮಾತಾಡಿಲ್ಲ. ಸ್ವಲ್ಪ ಅವರ ಬಂಟರು ಇರ್ತಾರೆ, ಅವರು ಮಾತಾಡ್ತಾ ಇದ್ದಾರೆ ಅಷ್ಟೇ, ಬೇರೆ ಯಾರೂ ಮಾತಾಡ್ತಾ ಇಲ್ಲ. ಯಾರು ಸ್ವಲ್ಪ ರಾಜಕಾರಣವನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ಪಕ್ಷದ ಶಿಸ್ತಿಗೆ ಬದ್ಧರಾಗಿದ್ದಾರೆ, ಅವ್ರು ಯಾರೂ ಮಾತಾಡ್ತಾ ಇಲ್ಲ. ಅದರಿಂದ ಏನು ಗೊಂದಲ ಇಲ್ಲ. ಸದನ ಕೂಡ ನಡೆದಿದೆ, ಭಾಳ ಚೆನ್ನಾಗಿ ನಡೆದಿದೆ. ಆಮೇಲೆ ಈಗ ಮುಂದೆ ಬಡ್ಜೆಟ್ ಕೂಡ ಬರಲಿದೆ. ಸೊ ನಾವು ಅದ್ರ ಕಡೆ ಗಮನ ಹರಿಸ್ತಾ ಇದ್ದೀವಿ. ಸದ್ಯಕ್ಕೆ ಬದಲಾವಣೆ ಇಲ್ಲ ಸರ್, ಸಿಎಂ ಬದಲಾವಣೆ ಅಲ್ಲ, ಇದ್ದರೆ ಈಗ ಈ ಪ್ರಶ್ನೆ ಈ ಥರ ಕೇಳೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ. ಏನು ಬದಲಾವಣೆ ಇಲ್ಲ ಅಂತ ಹೇಳಿದ್ರೆ ಈಗ ಅದಕ್ಕೆ ಅರ್ಥನೇ ಇಲ್ವಲ್ಲ. ಸೊ ಅದನ್ನು ನಾವು ಈಗ ಬದಲಾವಣೆಯ ಪ್ರಕ್ರಿಯೆಗಳು ಯಾವುದು ಕೂಡ ಪ್ರಾರಂಭ ಆಗಿದೆ. ಅದರಿಂದ ಬದಲಾವಣೆಯ ಚರ್ಚೆಯನ್ನು ನಾವೇ ಸೃಷ್ಟಿ ಮಾಡಿ ಅದಕ್ಕೆ ಉತ್ತರವನ್ನು ಹುಡುಕಿದ್ರೆ ಅದು ಸಿಗೋದಿಲ್ಲ. ಉತ್ತರ ಸಿಗದೇ ಇರೋದ್ರಿಂದ ಗೊಂದಲಕ್ಕೆ ಕಾರಣ ಯಾರು ಅಂತ ಈಗ ಗೊತ್ತಾಯ್ತಲ್ಲ ಉತ್ತರ ಹೇಳಿದ್ದಲ್ಲ. ಬಟ್ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಸೂಕ್ತ ಸಂದರ್ಭದಲ್ಲಿ ಕರೆದ್ರೆ ನಾವಿಬ್ಬರೂ ಕೂಡ ದೆಹಲಿಯಲ್ಲಿ ಹೈಕಮಾಂಡ್ನ ಭೇಟಿ ಆಗ್ತೀವಿ ಅಂತ ಹೇಳ್ತಾರೆ. ಅದು ಸರಿ ಇದೆಯಲ್ಲ, ತಪ್ಪೇನಿದೆ ಅದರಲ್ಲಿ. ಈಗಲೂ ಕರೆದ್ರೆ ಹೋಗ್ಬೇಕು ಅವರು. ಆದರೆ ಹೈಕಮಾಂಡ್ ಕರೆದಿಲ್ಲ, ಇವತ್ತವರೆಗೂ ಕರೆದಿಲ್ಲ. ಹೈಕಮಾಂಡ್ ಕರೆದಾಗ ಹೋಗ್ಬೇಕಲ್ಲ. ಹೈಕಮಾಂಡು ನೀವೇ ಹೇಳ್ತೀರಿ, ಈಗ ನಾನು ನೋಡಿಲ್ಲ, ಆದರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅಲ್ಲೇ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅಂದರೆ ಕರೆಯಲ್ಲ ಅಂತ ಆಯ್ತಲ್ಲ. ಅನೇಕ ವರ್ಷಗಳ ಬೇಡಿಕೆಯಾಗಿದ್ದ ಶನಿವಾರ ಸಂತೆ ಬಸ್ ನಿಲ್ದಾಣದ ಕನಸು ಕೊನೆಗೂ ನನಸಾಗಿದೆ. ಸರಿಸುಮಾರು 40ಕ್ಕೂ ಹೆಚ್ಚು ಕೆಎಸ್ಆರ್ಟಿಸಿ ಬಸ್ಸುಗಳು ಶನಿವಾರ ಸಂತೆ ಮೂಲಕ ರಾಜ್ಯದ ವಿವಿಧ ಭಾಗಗಳಿಗೆ ಸಂಚರಿಸುತ್ತಿದ್ದು, ಇಲ್ಲಿ ಸರಿಯಾಗಿ ಬಸ್ ನಿಲ್ದಾಣ ಇಲ್ಲದೆ ಸಾರ್ವಜನಿಕರಿಗೆ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿತ್ತು. ಇದನ್ನು ಮನಗಂಡು ಸ್ಥಳೀಯ ಗ್ರಾಮ ಪಂಚಾಯಿತಿ ಒಂದು ಬಸ್ ನಿಲ್ದಾಣ ಮಾಡಲು ಯೋಜನೆ ಮಾಡಿದ್ದರು. ಆದರೆ ಸ್ಥಳದ ಕೊರತೆಯಿಂದ ಈ ಯೋಜನೆ ನೆನೆಗುದಿಗೆ ಬಿದ್ದಿತ್ತು. ಕೊನೆಗೆ ಇಲ್ಲಿಯ ಪ್ರವಾಸಿ ಮಂದಿರ ಸಮೀಪದಲ್ಲಿ ಖಾಲಿ ಜಾಗ ಇರುವುದನ್ನು ಅರಿತು ಅಲ್ಲಿ ಬಸ್ ನಿಲ್ದಾಣ ಮಾಡಬಹುದು ಎಂದು ಯೋಚನೆ ಮಾಡಿದರು. ನಂತರ ಅಂದಿನ ಜಿಲ್ಲಾಧಿಕಾರಿ ಸತೀಶ್ ಅವರ ಗಮನಕ್ಕೆ ತಂದರು. ಅವರು ಪಂಚಾಯತ್ ಪರವಾಗಿ ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿ ಸ್ಥಳ ಪರಿಶೀಲನೆ ಮಾಡಿ ಪಂಚಾಯತ್ ಆಡಳಿತ ಮಂಡಳಿಗೆ ಕ್ರಿಯಾತ್ಮಕವಾಗಿ ಕೆಲಸ ಪ್ರಾರಂಭ ಮಾಡಿ ಜಾಗ ವಶಕ್ಕೆ ಪಡೆದುಕೊಳ್ಳಬೇಕು ಎಂದಿದ್ದರು. ಅದರಂತೆ ಅಂದಿನ ಆಡಳಿತ ಮಂಡಳಿ ತಂಡ ಕೆಲಸ ಚುರುಕುಗೊಳಿಸಿ ಶಾಸಕ ಮಂತರ್ಗೌಡ ಅವರು ಸಾರಿಗೆ ಸಚಿವರ ಮೂಲಕ ಹೆಚ್ಚು ಮುತುವರ್ಜಿ ವಹಿಸಿ ಅನುದಾನ ಬಿಡುಗಡೆ ಮಾಡಿಸಲು ಕ್ರಮಪಟ್ಟು ಅದರಂತೆ 1.7 ಕೋಟಿ ಅನುದಾನ ಬಿಡುಗಡೆ ಮಾಡಿಸಿ ವರ್ಷದ ಹಿಂದೆ ಸಾರಿಗೆ ಸಚಿವರನ್ನು ಶನಿವಾರ ಸಂತೆಗೆ ಕರೆಸಿ ಗುದ್ದಲಿ ಪೂಜೆ ಮಾಡಿಸಿದ್ದರು. ಇದೀಗ ಕೆಲಸ ಮುಕ್ತಾಯ ಹಂತಕ್ಕೆ ತಲುಪಿದೆ. ಇದರಿಂದ ಅನೇಕ ವರ್ಷಗಳಿಂದ ಶನಿವಾರ ಸಂತೆ ಸುತ್ತಮುತ್ತಲಿನ ಜನರಿಗೆ ಬೇಡಿಕೆ ಈಡೇರಿದೆ. ಶನಿವಾರ ಸಂತೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗೀತಾ ಹರೀಶ್ ಅವರು ಮಾತನಾಡಿ, ನಮ್ಮ ಶಾಸಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಚಂದ್ರಮೌಳಿ ಅವರು ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಹೆಚ್ಚು ಕಾಳಜಿ ತೆಗೆದುಕೊಂಡದರಿಂದ ಈ ಬಸ್ ನಿಲ್ದಾಣ ತಲೆ ಎತ್ತಿದೆ ಎಂದರು. ಶನಿವಾರ ಸಂತೆ ನಮ್ಮ ಜಾಗಕ್ಕೆ ಒಂದು ಸುತ್ತಮುತ್ತಲಿನ ಜನಗಳಿಗೆ ಒಂದು ಬಸ್ ಸ್ಟ್ಯಾಂಡಿನ ಅವಶ್ಯಕತೆ ಇತ್ತು. ಈಗಾಗಲೇ ಅದು ಸಕಲ ಸಿದ್ಧತೆಗಳಿಂದ ಸಿದ್ಧವಾಗ್ತಾ ಇದೆ. ಇದು ಬಹಳ ಉಪಯುಕ್ತವಾಗಿದೆ ಶನಿವಾರ ಸಂತೆಗೆ. ಹಾಗೆ ಈ ಒಂದು ಪರಿಶ್ರಮ ನಮ್ಮ ಪಂಚಾಯಿತಿಯ ಎಲ್ಲ ಸರ್ವ ಸದಸ್ಯರಿಗೂ ಹಾಗೂ ನಮ್ಮ MLA ಅವರಿಗೆ ಈ ಒಂದು ಅಭಿಮಾನ ಸಲ್ಲಿಸಬೇಕು. ಈ ಒಂದು ಶನಿವಾರ ಸಂತೆ ಭಾಗಕ್ಕೆ ಒಂದು ಬಸ್ ಸ್ಟ್ಯಾಂಡ್ನ ಮಾಡಬೇಕು ಅಂತ ನಮ್ಮ MLA ಸರ್ ಬಹಳ ಶ್ರಮಪಟ್ಟು ಹಾಗೂ ಅದರ ಜೊತೆಯೊಂದಿಗೆ ನಮ್ಮ ಚಂದ್ರಮೌಳಿ ಸರ್ ಅವರು ಸಹ ಇದಕ್ಕೆ ಒಂದು ಸಹಕಾರ ಕೊಟ್ಟು ಈ ಒಂದು ಶನಿವಾರ ಸಂತೆ ಭಾಗದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗಲೇಬೇಕು ಅಂತ ಹೇಳಿದರು. ನಿಜವಾಗ್ಲೂ ಇದು ಸುತ್ತಮುತ್ತಲಿನ ಜನಗಳಿಗೆ ಒಂದು ಅನುಕೂಲವಾದ ಒಂದು ವಿಷಯ. ಹಾಗಾಗಿ ಈ ಒಂದು ನಮ್ಮ ಶನಿವಾರ ಸಂತೆ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರ ಪರವಾಗಿ ನಾನು MLA ಸರ್ ಅವರಿಗೂ ಹಾಗೂ ಚಂದ್ರಮೌಳಿ ಸರ್ ಅವರಿಗೂ ಅಭಿನಂದನೆಗಳನ್ನು. ಗ್ರಾಮ ಪಂಚಾಯಿತಿ ಸದಸ್ಯರಾದ ಶರತ್ ಶೇಖರ್ ಅವರು ಮಾತನಾಡಿ, ಈ ಬಸ್ ನಿಲ್ದಾಣ ಇಲ್ಲಿಗೆ ಅತ್ಯವಶ್ಯಕವಾಗಿ ಬೇಕಿತ್ತು, ಅದು ಈಗ ಸಿಕ್ಕಿದೆ. ಇದರಲ್ಲಿ ಯಾವುದೇ ರಾಜಕೀಯ ಮಾಡಬಾರದು. ಸದ್ಯದಲ್ಲಿಯೇ ಉದ್ಘಾಟನೆಗೊಳ್ಳಲಿದೆ. ಶಾಸಕರು ಅತ್ಯುತ್ತಮ ಕೆಲಸ ನಿರ್ವಹಿಸುತ್ತಿರುವುದಕ್ಕೆ ಸಾಕ್ಷಿಯಾಗಿದೆ ಎಂದರು. ಜನಗಳ ಸುತ್ತಮುತ್ತ ಜನಗಳ ಬಹು ವರ್ಷಗಳ ಬೇಡಿಕೆ ನಮ್ಮ ಶನಿವಾರ ಸಂತೆಯಲ್ಲಿ ಒಂದು ಸುಸಜ್ಜಿತವಾದ ಒಂದು ಬಸ್ಸು ನಿಲ್ದಾಣದ ಅಗತ್ಯ ಇತ್ತು. ಅದು ಈಗ ನೆರವೇರ್ತಿದೆ. ಈಗ ಸದ್ಯದಲ್ಲಿ ಲೋಕಾರ್ಪಣೆಗೊಳ್ಳಕ್ಕೆ ಸಿದ್ಧ ಆಗಿದೆ. ಇದಕ್ಕೆ
ನಮ್ಮ ಪಂಚಾಯತಿ ಸದಸ್ಯರು ಹಾಗೂ ನಮ್ಮ ಶಾಸಕರ ವೈಯಕ್ತಿಕ ಆಸಕ್ತಿ ಇವತ್ತು ಸಾಕಾರ ಆಗಿದೆ. ಇನ್ನು ಮುಂದೇನು ಪಂಚಾಯತಿ ಆದಾಯ ಹೆಚ್ಚಿಗೆ ಮಾಡೋ ಉದ್ದೇಶಕ್ಕೆ 25 ಸೆಂಟು ಮತ್ತೆ ಜಾಗನ ಅಲ್ಲಿ ನಮ್ಮ ಶಾಸಕರು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಅದರಿಂದ ಪಂಚಾಯತಿ ಆದಾಯನೂ ಹೆಚ್ಚುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಖಾಸಗಿ ಬಸ್ ನಿಲ್ದಾಣಕ್ಕೂ ಒಂದು ಅವಕಾಶ ಮಾಡಿಕೊಟ್ಟು ಅದನ್ನು ಖಾಸಗಿ ಬಸ್ಸು ನಿಲ್ದಾಣಕ್ಕೂ ಒಂದು ಸುಸಜ್ಜಿತವಾದ ಒಂದು ನಿಲ್ದಾಣನ ನಿರ್ಮಾಣ ಮಾಡೋಕ್ಕೆ ಶಾಸಕರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಅಭಿವೃದ್ಧಿ ಕಡೆ ಶನಿವಾರ ಸಂತೆ ಈಗ ಓಡ್ತಾ ಇದೆ. ನಮ್ಮ ಶನಿವಾರ ಸಂತೆ ಬಹುಜನಗಳ ಬೇಡಿಕೆ ಇವತ್ತು ಸಾಕಾರಗೊಳ್ತಾ ಇದೆ. ಗ್ರಾಮ ಪಂಚಾಯತ್ ಸದಸ್ಯರಾದ ರಘು NS ಅವರು ಮಾತನಾಡಿ, ಈ ನಮ್ಮ ಶನಿವಾರ ಸಂತೆ ಭಾಗಕ್ಕೆ ಬಸ್ ನಿಲ್ದಾಣ ಅವಶ್ಯಕತೆ ಇತ್ತು. ಅದಕ್ಕೆ ಈ ನಮ್ಮ ಆಡಳಿತ ಮಂಡಳಿ ಅಂದಿನ ಜಿಲ್ಲಾಧಿಕಾರಿ ಸತೀಶ್ ಅವರು ನಮಗೆ ಉತ್ತಮ ಮಾರ್ಗದರ್ಶನ ನೀಡಿದರು. ಹಾಗೂ ಇಲ್ಲಿಯ ಅಂಬೇಡ್ಕರ್ ಸಂಘದವರನ್ನು ನೆನೆಸಿಕೊಳ್ಳಬೇಕು. ಅವರು ಕೆಲಸ ಪ್ರಾರಂಭ ಮಾಡಿದ್ದರಿಂದ ನಮಗೆ ಮುಂದುವರಿಯಲು ಅನುಕೂಲ ಆಯಿತು ಎಂದರು. ಸಾರ್ವಜನಿಕರಿಗೆ ಸಂತಸದ ಸುದ್ದಿ. ಶನಿವಾರ ಸಂತೆಯಲ್ಲಿ ನೂತನವಾಗಿ KSRTC ಬಸ್ ಸ್ಟ್ಯಾಂಡ್ ನಿರ್ಮಾಣವಾಗಿದೆ. ಆತ್ಮೀಯರೇ, ಈ ಬಸ್ ಸ್ಟ್ಯಾಂಡ್ ಆದಂಥ ವಿಚಾರದಲ್ಲಿ ಸ್ವಲ್ಪ ನಾವು ಅದರ ಹಿನ್ನೆಲೆಯನ್ನು ನೋಡಬೇಕಾಗ್ತದೆ. ಈ ಒಂದು ಜಾಗವನ್ನು ಇದಕ್ಕಿಂತ ಮುಂಚೆ ಬಸ್ ಸ್ಟ್ಯಾಂಡ್ ಆಗಿಲ್ಲ ಅಂತ ಅನೇಕ ಜನರ ಬೇಡಿಕೆ ಇತ್ತು. ಆದರೆ ಶನಿವಾರ ಸಂತೆಯಲ್ಲಿ ಜಾಗದ ಸಮಸ್ಯೆಯಿಂದ ಅದು ಮುಂದಕ್ಕೆ ಹೋಗ್ತಾ ಇತ್ತು. ಈಗ ಈ ಜಾಗ ಪಡೀಲಿಕ್ಕೆ ನಮಗೆ ಮೂಲತಃವಾಗಿ ಕಾರಣೀಭೂತರಾಗಿರೋಂಥವ್ರು ಅಂಬೇಡ್ಕರ್ ಸಂಘದವರು. ಈ ಜಾಗ PWD ಅವ್ರನ್ನ ವಶದಲ್ಲಿತ್ತು. ನಾವು ಸಹ ಅನೇಕ ಬಾರಿ ಇದು ಅವರ ಜಾಗ, PWD ಅವರ ಜಾಗ ಅಂತ ತಿಳ್ಕೊಂಡಿದ್ದು. ಯಾವಾಗ ಅಂಬೇಡ್ಕರ್ ಭವನದವರು ಹೋರಾಟ ಮಾಡಿ ಅವರು ಅಂಬೇಡ್ಕರ್ ಭವನಕ್ಕೆ ಜಾಗವನ್ನು ಪಡೀತಾರೆ, ಅವರು ನಮಗೆ ಸ್ಫೂರ್ತಿ ಆಗ್ತದೆ. ಆ ಸ್ಫೂರ್ತಿ ನಾವು ಮತ್ತು ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯ ಮಿತ್ರರು ಸರ್ದಾರ್ ಅಹಮದ್ ಮತ್ತು ಅವತ್ತಿನ ಅಧ್ಯಕ್ಷರು ಮತ್ತೆಲ್ಲ ಸದಸ್ಯರುಗಳು ಒಟ್ಟುಗೂಡಿಕೊಂಡು ನಾವೊಂದು ಚಿಂತನೆ ಮಾಡ್ತೇವೆ. ಮಾಡಿ DC ಅವ್ರನ್ನ ಭೇಟಿ ಮಾಡ್ತೇವೆ. DC ಅವ್ರು ಭೇಟಿ ಮಾಡುವಾಗ ಆ DC ಅವ್ರನ್ನ ನಾವು ಇವತ್ತು ನೆನೆಸ್ಕೋಬೇಕಾಗ್ತದೆ. ಸತೀಶ್ ಕುಮಾರ್ ಅವರು DC ಜಿಲ್ಲಾಧಿಕಾರಿ ಆಗಿದ್ದರು. ಅವರು ನಮಗೆ ಎಷ್ಟು ಈ ವಿಚಾರವಾಗಿ ಸ್ಪಂದಿಸಿದ್ದಾರೆ ಅಂತ ಹೇಳಿದ್ರೆ ಹೇಳಲಿಕ್ಕೆ ಬರೋದಿಲ್ಲ. ಒಬ್ಬರು ಜಿಲ್ಲಾಧಿಕಾರಿಯಾಗಿ ನಮ್ಮ ಬೇಡಿಕೆಗೆ, ನಮ್ಮ ಕೋರಿಕೆಗೆ ಸ್ಪಂದಿಸಿ ಅವರನ್ನು ಖಾಸಗಿ ಕಾರ್ಯಕ್ರಮಕ್ಕೆ ಶನಿವಾರ ಸಂತೆ ಬಂದಾಗ ಸ್ಥಳ ಪರಿಶೀಲನೆ ಮಾಡಿ, ಆಗ ಆ ಜಾಗ ಪೂರ ದಟ್ಟವಾಗಿ ಕಾಡು ಬೆಳ್ಕೊಂಡಿತ್ತು. ಅದು ಒಳಗಡೆನೇ ಸಹ ಆ ಜಿಲ್ಲಾಧಿಕಾರಿಯವರು ನಮ್ಮ ಜೊತೆ ಬಂದು ಕೂಡಲೇ ಚುನಾವಣೆ ಬರ್ತಾ ಇದೆ, ನೀವು ಬೇಗ ನಾನು ರೆಡಿ ಮಾಡಿಕೊಡ್ತೇನೆ, ಶನಿವಾರ ಸಂತೆ ಮತ್ತು ತಾಲೂಕು ಕಚೇರಿಗಳನ್ನು ಸ್ಪೀಡ್ ಮಾಡಬೇಕು ಅಂಥೇಳಿ ರೆವಿನ್ಯೂದವ್ರಿಗೂ ಮತ್ತು ಸರ್ವೆ ಡಿಪಾರ್ಟ್ಮೆಂಟ್ನವ್ರಿಗೆಲ್ಲರಿಗೂ ಅವರು ಖುದ್ದಾಗಿ ಹೇಳಿ ತುಂಬ ಸ್ಪೀಡಾಗಿ ಕೆಲಸ ಮಾಡಿಕೊಟ್ರು. ಅದಕ್ಕೆ ಚುನಾವಣೆಗಿಂತ ಮುಂಚಿತವಾಗಿ ಈ ಜಾಗ ಗ್ರಾಮ ಪಂಚಾಯತಿಗೆ ನೀಡಿದ್ರು, ಗ್ರಾಮ ಪಂಚಾಯತಿಗೆ ಹಸ್ತಾಂತರಿಸಿದರು. ಅದರಿಂದ ಈ ಒಂದು ಭವ್ಯವಾದ ಒಂದು KSRTC ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗಲಿಕ್ಕೆ ಕಾರಣ ಆಯಿತು. ಆದರೆ ನಾವು ಇನ್ನು ಪಂಚಾಯತಿಯಲ್ಲಿ ಸ್ವಲ್ಪ ಜಾಗ ಉಳಿಸ್ಕೋಬೇಕು ನಾವು ಹೋರಾಟ ಮಾಡಿದ್ರು. ಆದರೂ ಶಾಸಕರು ನಮಗೆ ಮತ್ತೊಂದು 25 ಸೆಂಟ್ ಜಾಗ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಒಂದು 25 ಸೆಂಟ್ ಜಾಗನ ನಮಗೆ ಗ್ರಾಮ ಪಂಚಾಯತಿ ಕೊಟ್ಟಿದೆ. ಅದರಲ್ಲಿ ಗ್ರಾಮ ಪಂಚಾಯತಿಯ ಒಂದು ಆದಾಯವೂ ವೃದ್ಧಿಯಾಗುತ್ತೆ ಮತ್ತು ಮುಂದೆ ಗ್ರಾಮ ಪಂಚಾಯತಿನ ಶನಿವಾರ ಸಂತೆ ಅಭಿವೃದ್ಧಿಗೂ ಸಹ ಸಹಕಾರಿಯಾಗ್ತದೆ. ಆ ರೀತಿ ಇಂಥ ಒಂದು ಒಳ್ಳೆ ಕೆಲಸ ಆಗಿದೆ. ಈ ಕೆಲಸದಲ್ಲಿ ನಮ್ಗೆ ಹೆಚ್ಚಿನದಾಗಿ ನಾವು ಒಂದು ಅಂಬೇಡ್ಕರ್ ಸಂಘದವರನ್ನು ಹಾಗೂ ಜಿಲ್ಲಾಧಿಕಾರಿಯವರನ್ನು ನೆನೆಸ್ಕೋಬೇಕಾದರೆ ಇವರು ಪ್ರೇರಣೆ, ಈ ಅಂಬೇಡ್ಕರ್ ಸಂಘದವರು ಪ್ರೇರಣೆ ಆದರೂ ನಮಗೆ, ಹಾಗೆ ಜಿಲ್ಲಾಧಿಕಾರಿ ಅವರ ಒಂದು ಕೊಡುಗೆ ನಮಗೆ ಈ ಜಾಗ ಪಡೀಲಿಕ್ಕೆ ಅವರು ತುಂಬ ನಮಗೆ ಸಹಕಾರಿಯಾಗಿದ್ದಾರೆ ಅಂತ ಅವ್ರನ್ನ ನೆನೆಸ್ಕೋಬೇಕಾಗ್ತದೆ ಅಂತ ಹೇಳ್ತಾ, ಈ ಬಸ್ ನಿಲ್ದಾಣ ಶನಿವಾರ ಸಂತೆ ಅಭಿವೃದ್ಧಿ ಹೊಂದಿರುವುದಕ್ಕೆ ಸಾಕ್ಷಿ. ಪಂಚಾಯತ್ಗೆ ಯಾವುದೇ ಲಾಭ ಇಲ್ಲ, ಆದರೂ ಗ್ರಾಮ ಅಭಿವೃದ್ಧಿ ಆಗಿರುವುದಕ್ಕೆ ನೆಮ್ಮದಿ ಇದೆ. ಮುಂದೆ 25 ಸೆಂಟ್ ಜಾಗ ಪಂಚಾಯತಿಗೆ ನೀಡುವುದಾಗಿ ಶಾಸಕರು ಹೇಳಿದ್ದಾರೆ. ಇದರಿಂದ ಪಂಚಾಯತಿಗೆ ಆದಾಯ ಬರಲಿದೆ. ಮುಂದೆ ಖಾಸಗಿ ಬಸ್ ನಿಲ್ದಾಣ ಮಾಡುವ ಯೋಜನೆ ನಮ್ಮಲ್ಲಿದೆ ಎಂದು ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾದ ಸರ್ದಾರ್ ಅಹಮದ್ ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ, ಹಾಲಿ ಸದಸ್ಯ ಹಾಗೂ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ. ಶನಿವಾರ ಸಂತೆಯಲ್ಲಿ ಹೊಸದಾಗಿ ಒಂದು ಬಸ್ಸು KSRTC ಬಸ್ ನಿಲ್ದಾಣ ಆಗ್ತಾಯಿದೆ. ಆಗೋಗಿದೆ, ಕಂಪ್ಲೀಟ್ ಆಗಿದೆ. ಇನ್ನೇನು ಕೆಲವು ದಿನಗಳಲ್ಲಿ ಅದು ಲೋಕಾರ್ಪಣೆ ಆಗುತ್ತೆ. ಅದೊಂದು ತುಂಬ ಸಂತಸದ ವಿಚಾರ. ಯಾಕೆಂತಂದರೆ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಹಾಗೂ ಹೊರ ಜಿಲ್ಲೆ ಅಂದರೆ ಹಾಸನ ಜಿಲ್ಲೆ ಗಡಿಭಾಗವಾಗಿದ್ದರಿಂದ ಹಾಸನ ಜಿಲ್ಲೆಯ ಒಂದು 40 ಹಳ್ಳಿಗಳಿಗೂ ಹಾಗೂ ಕೊಡಗಿನ ಒಂದು 40 ಹಳ್ಳಿಗಳಿಗೂ ಅದು ತುಂಬ ಅನುಕೂಲವಾಗ್ತಾ ಇದೆ. ಶಾಲೆಗಳಿಗೆ ವಿದ್ಯಾರ್ಥಿಗಳಿಗೆ ಹೋಗಲಿಕ್ಕೆ, ಆಸ್ಪತ್ರೆಗೆ ಹೋಗಲಿಕ್ಕೆ ಮತ್ತು ವ್ಯಾಪಾರಸ್ಥರಿಗೆ ಹಾಗೂ ಎಲ್ಲ ವಹಿವಾಟು ವ್ಯವಹಾರಗಳಿಗೆ ಇದು ಅನುಕೂಲ ಇದೆ. ಈ ಕಾರ್ಯವನ್ನು ಮಾಡಲಿಕ್ಕೆ ನಮ್ಮ ಮಾನ್ಯ ಶಾಸಕರಾದ ಡಾಕ್ಟರ್ ಮಂತರಗೌಡರವರ ಪ್ರಯತ್ನ ತುಂಬ ಅದ್ಭುತವಾದದ್ದು. ಅದನ್ನು ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ. ಯಾಕೆ ಅಂತಂದರೆ ಈ ಕಳೆದ 1.5 ವರ್ಷದಲ್ಲಿ
ಇಂಥ ಒಂದು ದೊಡ್ಡ ಕಾಮಗಾರಿ ಅಂದರೆ 25-50 ವರ್ಷಗಳಿಂದ ಕನಸು ಅಂತ ಹೇಳ್ಬೋದು. ಅದನ್ನ ಇವತ್ತು ನೆನೆಸು ಮಾಡಲಿಕ್ಕೆ ನಮ್ಮ ಡಾಕ್ಟರ್ ಮಂತ್ರಗೌಡರವರ ಪ್ರಯತ್ನ ತುಂಬ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಕಾರ್ಯದಿಂದ ಶನಿವಾರ ಸಂತೆ ವಲಯ ಜನಗಳನ್ನು ಉಪಯೋಗಪಡಿಸ್ಕೊಳ್ಬೇಕು. ಅದನ್ನು ಬಿಟ್ಬಿಟ್ಟು ಇಲ್ಲ ಸಲ್ಲದ ರಾಜಕೀಯ ಮಾಡಿ ಕಾಲಿಡೋ ಕೆಲಸನ ಮಾಡಬಾರ್ದು ಅಂತ ನಾನು ಇದರಲ್ಲಿ ಹೇಳ್ತೀನಿ. ಯಾಕೆಂತಂದರೆ ಈ ಊರಿಗಾಗಿರುವಂಥ ಕಾರ್ಯಕ್ರಮ ಇದು, ಊರಿಗಾಗಿರುವಂಥ ಒಂದು ಕಾಮಗಾರಿ, ಊರಿನ ಬೆಳವಣಿಗೆಗಾಗಿರುವಂಥ ಒಂದು ಕಾಮಗಾರಿ ಇದು. ಇದರಿಂದ ಜನಗಳಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಹಾಗೆ ಇದನ್ನು ಸದುಪಯೋಗಪಡಿಸ್ಕೊಳ್ಳಿ. ಇನ್ನು ಸದ್ಯದಲ್ಲಿ ಲೋಕಾರ್ಪಣೆ ಮಾಡ್ತಾರೆ. ಸದ್ಯದಲ್ಲಿ ಅಂದರೆ 1-2 ತಿಂಗಳಲ್ಲಿ ಇದು ಲೋಕಾರ್ಪಣೆ ಆಗುತ್ತೆ ಅಂತ ನನ್ನ ಕಾಮಗಾರಿಗಳು ಪ್ರಥಮ ಹಂತವಾಗಿ ಎಲ್ಲ ಕಾಮಗಾರಿಗಳು ಮುಗಿದಿದೆ. ಇನ್ನು ಕೆಲವು ಸಣ್ಣ ಪುಟ್ಟ ಕಾಮಗಾರಿಗಳು ಮುಗಿದ್ರೆ ಲೋಕಾರ್ಪಣೆ ಆಗುತ್ತೆ. ಇನ್ನು ಮುಂದಿನ ದಿನಗಳಿಂದ ಇಲ್ಲಿಂದನೇ ಬಸ್ ಹೊರಡುವಂಥ ಒಂದು ಕಾರ್ಯಕ್ರಮಗಳ ರೂಟ್ಸ್ಗಳನ್ನ ಅಂದರೆ ಬೆಂಗಳೂರಿಗಾಗಲಿ ಮಂಗಳೂರಿಗಾಗಲಿ ಇಲ್ಲಿಗಾಗಲಿ ಮಾಡ್ಬೋದು ಅಂಥೇಳಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಕುಶಾಲನಗರ ಡಿಪೋ ಆದರೆ ಶನಿವಾರ ಸಂತೆ ಭಾಗದ ಕೊಡ್ಲಿಪೇಟೆ ಭಾಗದ ಜನಗಳಿಗೆ ಈ ಬಸ್ಸು ತುಂಬ ಅನುಕೂಲ ಆಗುತ್ತೆ. ಏನು ನಮ್ಮ ಸರ್ಕಾರ ಈಗ ಉಚಿತ ಯೋಜನೆ ಕೊಡ್ತಾ ಇದೆ ಅದರ ಅನುಕೂಲ ಪ್ರಯೋಜನಗಳನ್ನ ಸಹ ಪಡಲಿಕ್ಕೆ ಅವಕಾಶ ಆಗ್ತದೆ. ಹಾಗಾಗಿ ಇದನ್ನು ಸದುಪಯೋಗಪಡಿಸ್ಕೊಳ್ಳಿ. ಇದ್ರ ಬಗ್ಗೆ ನಾನು ದಾಪಕ್ಲುವಿನಲ್ಲಿ ದಾಖಲಾತಿಗಳಿಲ್ಲದೆ ರಸ್ತೆ ಸುರಕ್ಷತಾ ನಿಯಮ ಉಲ್ಲಂಘಿಸಿ ವಾಹನ ಚಲಾಯಿಸ್ತಾ ಇದ್ದ ಚಾಲಕರಿಗೆ ದಾಪಕ್ಲು ಪೊಲೀಸರು ದಂಡ ವಿಧಿಸಿ ಬಿಸಿ ಮುಟ್ಟಿಸಿದ್ದಾರೆ. ದಾಪಕ್ಲು ಠಾಣಾಧಿಕಾರಿ ರಾಘವೇಂದ್ರ ಅವರ ನೇತೃತ್ವದಲ್ಲಿ ದಾಪಕ್ಲು ಪಟ್ಟಣದ ಹೊರವಲಯದ ನೆಲಜಿ ಭಾಗಮಂಡಲ ಮುಖ್ಯ ರಸ್ತೆಯಲ್ಲಿ ವಾಹನಗಳ ಪರಿಶೀಲನೆ ನಡೆಸಿದ ಪೊಲೀಸರು ದಾಖಲಾತಿಗಳಿಲ್ಲದೆ ರಸ್ತೆ ಸುರಕ್ಷತಾ ನಿಯಮ ಉಲ್ಲಂಘಿಸಿ ವಾಹನ ಚಲಾಯಿಸ್ತಾ ಇದ್ದ ಚಾಲಕರಿಗೆ ಹಾಗೂ ಗೂಡ್ಸ್ ವಾಹನಗಳಲ್ಲಿ ನಿಯಮ ಉಲ್ಲಂಘಿಸಿ ಕಾರ್ಮಿಕರನ್ನ ಕರೆದೊಯ್ಯುತ್ತಿದ್ದ ಚಾಲಕರಿಗೆ ಹಾಗೂ ಇನ್ನಿತರ ವಾಹನ ಸವಾರರಿಗೆ ದಾಖಲಾತಿ ಪರಿಶೀಲಿಸಿ ದಂಡ ವಿಧಿಸಿ ಬಿಸಿ ಮುಟ್ಟಿಸಿದ್ರು. ಇದೇ ವೇಳೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಪರಿಶೀಲನೆ ನಡೆಸಿ ಸಿಕ್ಕಿಬಿದ್ದ ಚಾಲಕರಿಗೆ ದಂಡ ವಿಧಿಸಿ ವಾಹನವನ್ನು ವಶಕ್ಕೆ ಪಡ್ಕೊಂಡ್ರು. ಹೆಲ್ಮೆಟ್ ಧರಿಸದೆ ದ್ವಿಚಕ್ರ ವಾಹನ ಚಲಾಯಿಸ್ತಾ ಇದ್ದ ಸವಾರರಿಗೆ ಹೆಲ್ಮೆಟ್ ಧರಿಸಿದ್ರೆ ವಾಹನ ಚಲಾಯಿಸುವಾಗ ಅಪಘಾತವಾದರೆ ಉಂಟಾಗುವ ಪ್ರಾಣಹಾನಿಯ ಕುರಿತು ಜಾಗೃತಿ ಮೂಡಿಸಿದ ಠಾಣಾಧಿಕಾರಿ ರಾಘವೇಂದ್ರ ಅವರು ಮುಂದೆ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವಂತೆ ಚಾಲಕರಿಗೆ ಸೂಚಿಸಿ ದಂಡ ವಿಧಿಸಿ ಎಚ್ಚರಿಕೆಯನ್ನು ನೀಡಿದರು. ಹೆಲ್ಮೆಟ್ ಹಾಕೋದಿಲ್ವಾ? ಏನಾದರೂ ಕೆಲಸ ಮಾಡಿದ್ರೆ ನೀವು ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕಂತ ನೋಡಿ ಕಂಡು ಪಡ್ಕೊಂಡಿದ್ದಾವೆ. ನೀವು ಹೋಗೋ ಟೈಮಲ್ಲಿ ಎಲ್ಲಾದರೂ ಈ ಥರ ತಲೆಗೆ ಬಿಡೋದಲ್ಲ. ಬಾಡಿಯಲ್ಲಿ ಸೆನ್ಸಿಟಿವ್ ಪಾರ್ಟ್ ಅಂದರೆ ಅಲ್ವಾ? ತಲೆಗೆ ಹೇಳ್ತಿದ್ರೆ ಏನು ಮಾಡಿಸೋದು ಬೇಕಾದಿಲ್ಲ. ಹೆಲ್ಮೆಟ್ ಹಾಕೋಬೇಕಲ್ವಾ? ಹೆಲ್ಮೆಟ್ ಹಾಕೊಂಡೇ ಅರ್ಜೆಂಟಲ್ಲಿ ಅದಕ್ಕೆ ಅವಸರವೇ ಅಪಘಾತಕ್ಕೆ ಕಾರಣ. ಹೆಲ್ಮೆಟ್ ಹಾಕೊಳ್ಳಿ. ಮುಂದಾದರೆ ಹೆಲ್ಮೆಟ್ ಹಾಕೊಳ್ಳಿ. ಫೈನ್ ಕಟ್ಟೋದು ನೀವು ಬದಲಾವಣೆ ಆಗಲಿ ಅಂತ. ಮುಂದಾದರೂ ಚೆನ್ನಾಗಿರ್ಬೇಕು. ಹೆಲ್ಮೆಟ್ ಅದ ಅಲ್ಲೇ ವಿಡಿಯೋ ಮಾಡ್ಕೊಳ್ತಿದ್ದಾರೆ.
22 ಕಿಲೋಮೀಟ್ರಿಗೆ ನನಗೆ 1 ಗಂಟೆ ಬೇಕು. 22 ಕಿಲೋಮೀಟ್ರಿಗೆ 1 ಗಂಟೆ. ಮನೆಯಿಂದ 8 ಗಂಟೆಗೆ ಬಿಟ್ಟರೆ 9:30 ತಲುಪೋದು ನೋಡಿ. ಯಾವ ಸಾಲಿಗೆ ಏನು ಕೆಲಸ ಮಾಡಬೇಕು? ಡಾಕ್ಯುಮೆಂಟ್ ಎಲ್ಲ ತೋರಿಸ್ತಾರೆ. DL ಬೇಕಂತ ಫೋನ್ ಮಾತಾಡೋಕ್ಕೆ ಹೋಗಿ ಸರ್ ಡಾಕ್ಯುಮೆಂಟ್ಸ್ ಬೇಕು ಅಂಗಡಿ ಆಗ್ತಿರಲ್ಲ. ಮದುವೆ ಎಲ್ಲ ಕಳೆದು ಹೋಗ್ತಾ ಇರೋದು. ಅವರೆಲ್ಲ ಹಾಕೋದು ಈ ಸಂದರ್ಭ ಸಿಬ್ಬಂದಿಗಳಾದ ವಿಜಯಕುಮಾರ್, ನಾಗರಾಜ್, ಆನಂದ್, ರಂಜಿತ್, ವೆಂಕಟೇಶ್, ಚಾಲಕ ಸಂತೋಷ್ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲು. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ದಿನದ 2 ಹನಿಗಳು ಪೋಲಿಯೋ ವಿರುದ್ಧ ನಿರಂತರ ಗೆಲುವು ಲಸಿಕಾ ಅಭಿಯಾನದ ಪ್ರಯುಕ್ತ ನಾಪಕ್ಲು ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ಪಂಚಾಯಿತಿ ವ್ಯಾಪ್ತಿಯ ವಿವಿಧೆಡೆ ಅಂಗನವಾಡಿ ಕೇಂದ್ರಗಳಲ್ಲಿ ಪೋಲಿಯೋ ಲಸಿಕಾ ಅಭಿಯಾನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ನಾಪಕ್ಲುವಿನ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್, ವೈದ್ಯರಾದ ಡಾಕ್ಟರ್ ಯೋಗೇಶ್ ಅವರು ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದವರು, ಡಿಸೆಂಬರ್ 21ರಿಂದ 24ರವರೆಗೆ ನಡೆಯುವ 2 ಹನಿ ಪೋಲಿಯೋ ವಿರುದ್ಧ ನಿರಂತರ ಗೆಲುವು ಅಭಿಯಾನ ಕಾರ್ಯಕ್ರಮದಲ್ಲಿ 5 ವರ್ಷದೊಳಗಿನ ಮಕ್ಕಳಿಗೆ ಕಡ್ಡಾಯವಾಗಿ ಪ್ರತಿಯೊಬ್ಬರೂ ಲಸಿಕೆ ನೀಡುವ ಮೂಲಕ ಪೋಲಿಯೋ ಮುಕ್ತ ಭಾರತಕ್ಕೆ ಎಲ್ಲರೂ ಕೈಜೋಡಿಸಬೇಕೆಂದು ತಿಳಿಸಿದರು.
ದಾಪಕ್ಲು ಬಳಿಯ ಬೇತು ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಕಾಳೆಯಂಡ ಸಾಬಾ ತಿಮ್ಮಯ್ಯ, ಹಳೆ ತಾಲೂಕು ಅಂಗನವಾಡಿ ಕೇಂದ್ರದಲ್ಲಿ ಪಂಚಾಯತ್ ಸದಸ್ಯರಾದ ಕುಲ್ಲೆಟ್ಟಿರ ಅರುಣ್ ಬೇಬಾ ಹಾಗೂ ದಾಪಕ್ಲು ಪೊಲೀಸ್ ಠಾಣೆಯ ಮುಖ್ಯಪೇದೆ ರಾಮಕೃಷ್ಣ, ಕಲ್ಲುಮಟ್ಟೆ ಅಂಗನವಾಡಿ ಕೇಂದ್ರದಲ್ಲಿ ನಿವೃತ್ತ ಅಂಚೆ ಇಲಾಖೆ ಅಧಿಕಾರಿ ರಾಜಮ್ಮ ಅವರು ಲಸಿಕಾ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನದ ಕುರಿತು ಮಾಹಿತಿಯನ್ನು ನೀಡಿದರು. ಅದರಂತೆ ಚೆರೆಪರಂಬು, ಕೋಟೇರಿ, ಕೊಳಕೇರಿ ಸೇರಿದಂತೆ ದಾಪಕ್ಲು ಹೋಬಳಿ ವ್ಯಾಪ್ತಿಯ ಅಂಗನವಾಡಿ ಕೇಂದ್ರಗಳಲ್ಲಿ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಪೋಲಿಯೋ ಅಭಿಯಾನದಲ್ಲಿ ಪೋಷಕರು ತಮ್ಮ 5 ವರ್ಷದೊಳಗಿನ ಮಕ್ಕಳನ್ನು ಕರೆತಂದು ಅಭಿಯಾನದ ಪ್ರಯೋಜನವನ್ನು ಪಡ್ಕೊಂಡ್ರು. ಈ ಸಂದರ್ಭ ಅಭಿಯಾನ ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಸದಸ್ಯರು, ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು, ವ್ಯಾಪ್ತಿಯ ವಿವಿಧ ಅಂಗನವಾಡಿ ಕೇಂದ್ರಗಳ ಕಾರ್ಯಕರ್ತೆಯರು, ಸಹಾಯಕಿಯರು, ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು, ಪೋಷಕರು, ಪುಟಾಣಿ ಮಕ್ಕಳು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ದಾಪಕ್ಲು. ಕೊಡಗಿನ ಮೊಟ್ಟಮೊದಲ ಸೌಹಾರ್ದ ಸಹಕಾರಿ ಕೊಡಗು ವಿದ್ಯಾ ಇಲಾಖಾ ನೌಕರರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಶತಮಾನೋತ್ಸವದ ಸಂಭ್ರಮದಲ್ಲಿದೆ. ಇದರ ಅಂಗವಾಗಿ ಡಿಸೆಂಬರ್ 25ರಂದು ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಭ್ರಮದಿಂದ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷ ಚೇತನ್ ಎಚ್.ಎಸ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೌಹಾರ್ದ ಸಹಕಾರಿ ಶತಸಂಭ್ರಮದ ಕಾರ್ಯಕ್ರಮ ಜನವರಿ 11ರಂದು ನಗರದ ಗೌಡ ಸಮಾಜದಲ್ಲಿ ಅದ್ದೂರಿಯಾಗಿ ನಡೆಯಲಿದೆ ಎಂದರು. ಡಿಸೆಂಬರ್ 25ರಂದು ನಗರದ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲೆಯ ಶಿಕ್ಷಕರಿಗೆ, ಸಂಘದ ಸದಸ್ಯರಿಗೆ ಹಾಗೂ ಕೊಡಗು ಜಿಲ್ಲಾ ಶಿಕ್ಷಣ ಇಲಾಖಾ ನೌಕರರಿಗೆ ಕ್ರೀಡಾಕೂಟ ನಡೆಯಲಿದೆ. ಪುರುಷರಿಗೆ ವಾಲಿಬಾಲ್, ಹಗ್ಗ ಜಗ್ಗಾಟ, ಕಬಡ್ಡಿ, ಮಹಿಳೆಯರಿಗೆ ಹಗ್ಗ ಜಗ್ಗಾಟ ಮತ್ತು ಥ್ರೋಬಾಲ್, ಪುರುಷರಿಗೆ ಹಾಗೂ ಮಹಿಳೆಯರಿಗೆ ಪ್ರತ್ಯೇಕ 100 ಮೀಟರ್ ಓಟದ ಸ್ಪರ್ಧೆ, ನಡೆಯುವ ಸ್ಪರ್ಧೆ, ಮ್ಯೂಸಿಕಲ್ ಚೇರ್, ಭಾರದ ಗುಂಡು ಎಸೆತ ಮತ್ತು ವಿಷದ ಚೆಂಡು ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ನಂತರ ಸಾಂಸ್ಕೃತಿಕ ಸ್ಪರ್ಧೆ ನಡೆಯಲಿದ್ದು, ಜನಪದ ನೃತ್ಯ 10 ಜನಕ್ಕೆ ಮೀರದಂತೆ ಗುಂಪಾಗಿ, ಸಿನಿಮಾ ಹಾಡಿಗೆ ನೃತ್ಯ 10 ಜನಕ್ಕೆ ಮೀರದಂತೆ ಭಾವಗೀತೆ ಮತ್ತು ಜಾನಪದ ಗೀತೆ, ಏಕಪಾತ್ರಾಭಿನಯ, ಮಹಿಳೆಯರಿಗೆ ಜಾನಪದ ಗೀತೆ, ನಿವೃತ್ತ ಶಿಕ್ಷಕರಿಗೆ ನಡೆಯುವ ಸ್ಪರ್ಧೆ, ಬಕೆಟ್ನಲ್ಲಿ ಬಾಲ್ ಹಾಕುವುದು ಮತ್ತು ವಿಷದ ಚೆಂಡು ಸ್ಪರ್ಧೆಗಳು ನಡೆಯಲಿವೆ. ಮಕ್ಕಳಿಗೆ ಹಾಗೂ ಶಿಕ್ಷಕರಿಗೆ ಪ್ರತ್ಯೇಕವಾಗಿ ದೇಶದ ಆರ್ಥಿಕತೆಯ ಬೆಳವಣಿಗೆಯಲ್ಲಿ ಸಹಕಾರ ಮತ್ತು ಸೌಹಾರ್ದದ ಪಾತ್ರ ವಿಷಯದ ಕುರಿತು ಪ್ರಬಂಧ ಸ್ಪರ್ಧೆ ನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲರಿಗೂ ತಾಲೂಕಿಗೆ ಒಂದು ಬಣ್ಣದಂತೆ ಟಿ ಶರ್ಟ್ ಮತ್ತು ಕ್ಯಾಪ್ ನೀಡುವ ಉದ್ದೇಶ ಹೊಂದಲಾಗಿದೆ ಮತ್ತು ಊಟದ ವ್ಯವಸ್ಥೆ ಇರುತ್ತದೆ ಎಂದು ತಿಳಿಸಿದರು. ಕ್ರೀಡಾಕೂಟದ ಉದ್ಘಾಟನೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎನ್.ಎಸ್. ಬೋಸರಾಜು, ಶಾಸಕ ದ್ವಯರಾದ ಎ.ಎಸ್. ಪೊನ್ನಣ್ಣ, ಡಾಕ್ಟರ್ ಮಂತರಗೌಡ, ವಿಧಾನ ಪರಿಷತ್ ಸದಸ್ಯರಾದ ಸುಜಾ ಕುಶಲಪ್ಪ, ಬೋಜೇಗೌಡ ಮತ್ತಿತರ ಜನಪ್ರತಿನಿಧಿಗಳನ್ನು ಆಹ್ವಾನಿಸಲಾಗಿದೆ ಎಂದರು. ಡಿಸೆಂಬರ್ 25 ಮತ್ತು ಜನವರಿ 11ರಂದು ನಡೆಯುವ ಎಲ್ಲ ಕಾರ್ಯಕ್ರಮಗಳಲ್ಲಿ ಸರ್ವ ಶಿಕ್ಷಕರು ಹಾಗೂ ಶಿಕ್ಷಣ ಇಲಾಖೆಯ ಸಿಬ್ಬಂದಿಗಳು ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ಮತ್ತೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವಂತಹ ಲಿಖಿತ ಸಿಬ್ಬಂದಿ ವರ್ಗದವರು ಇರ್ಬೋದು, ಮತ್ತೆ ನಿವೃತ್ತಿಯಾಗಿರುವಂತಹ ನಮ್ಮ ಶಿಕ್ಷಕ ಬಂಧುಗಳಿಗೆ ಕ್ರೀಡಾಕೂಟವನ್ನು ಸಹ ನಾವು 25ನೇ ತಾರೀಕು ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನ ಮತ್ತು ಕೊಡಗು ಜಿಲ್ಲೆಯ ಎಲ್ಲ ಮಕ್ಕಳಿಗೆ ಒಂದು ಪ್ರಬಂಧ ಸ್ಪರ್ಧೆಯನ್ನ ದೇಶದ ಆರ್ಥಿಕತೆಯಲ್ಲಿ ಸೌಹಾರ್ದ ಮತ್ತು ಸಹಕಾರಿಯ ಪಾತ್ರದ ಕುರಿತು ನಾವೊಂದು ಪ್ರಬಂಧವನ್ನ ಏರ್ಪಡಿಸಿದ್ವಿ. ಅದಕ್ಕೆ ನಗದು ಬಹುಮಾನವನ್ನು ಸಹ ನಮ್ಮ ಸಂಸ್ಥೆ ವತಿಯಿಂದ ಈ ಟಿವಿವಿ 25ನೇ ತಾರೀಕು ಅಂತ ಹೇಳ್ತಾ, ಮೋಸ್ಟ್ಲಿ ನಮ್ಮ ಸಂಸ್ಥೆ ಎಲ್ಲ ಸಂಸ್ಥೆಗಳು, ಆರ್ಥಿಕ ಸಂಸ್ಥೆಗಳು, ಈಗ ಪತ್ರಕರ್ತ ಬಂಧುಗಳು ಸಹ ಮಾಡಿದೆ. ಒಂದು ಸೌಹಾರ್ದ ಸಾಮಾನ್ಯವಾಗಿ ಮಾಡುವಂಥದ್ದು ಈ ಸೌಹಾರ್ದಗಳು ಸಹಕಾರಿ ಬ್ಯಾಂಕ್ಗಳಾಗಿರ್ಬೋದು, ಎಲ್ಲ ಬ್ಯಾಂಕ್ಗಳು ಮಾಡೋದು ಲಾಭಕ್ಕಾಗಿದ್ರು ಸಹ ನಮ್ಮ ಸಂಸ್ಥೆಯ ಮೂಲ ಉದ್ದೇಶವೇ ನಮ್ಮ ಶಿಕ್ಷಕರಲ್ಲಿ ಇರುವಂತಹ ಆರ್ಥಿಕ ಸಮಸ್ಯೆಯನ್ನು ಹೋಗಲಾಡಿಸಬೇಕು. ಅವರಿಗೆ ಉಳಿದ ಬ್ಯಾಂಕ್ಗಳಲ್ಲಿ ಲೋನ್ ಅನ್ನ ತೆಗೆದುಕೊಳ್ಳಕ್ಕೆ ಹೋದಾಗ ಆ ರೆಕಾರ್ಡ್ಸ್, ಈ ರೆಕಾರ್ಡ್ಸ್, ಅದ್ರ ಜೊತೆಗೆ ಪರ್ಸನಲ್ ಅತಿ ಹೆಚ್ಚಿನ ಬಡ್ಡಿ ದರ ಇವೆಲ್ಲವನ್ನ ಹೋಗಲಾಡಿಸಬೇಕು ಅಂತ ಮೋಸ್ಟ್ಲಿ ಒಂದು 10 ಲಕ್ಷ ಪರ್ಸನಲ್ ಲೋನ್ 5 ನಿಮಿಷ ನಮ್ಮ ಬ್ಯಾಂಕಿಗೆ ಬಂದು ನನಗೆ ಲೋನ್ ಬೇಕು ಅಂತ
ಮಾಡಿ ಹೇಳಿದ್ರೆ 5 ನಿಮಿಷದಲ್ಲಿ 10 ಲಕ್ಷ ನಾವು ಸಾಲವನ್ನ ಕೊಡುವಂತ ವ್ಯವಸ್ಥೆ ಮಾಡಿದ್ವಿ. 25 ಲಕ್ಷದವರೆಗೆ ನಮಗೆ ವಿತೌಟ್ ರೆಕಾರ್ಡ್. ಇವತ್ತೆಲ್ಲ ಟೀಚರ್ಸ್ಗಳಿಗೆ ಗೊತ್ತಿರ್ಬೋದು, ಹಲವಾರು ಜನ ರೆವಿನ್ಯೂ ತೋಟ, ಈ ಭಾಗದಲ್ಲಿರುವಂತ ಎಲ್ಲ ಶಿಕ್ಷಕರು ತೋಟ ಮನೆ ಅಂತಿದ್ದಾರೆ, ಅದಕ್ಕೆ ಕನ್ವರ್ಷನ್ ಆಗಿಲ್ಲ ಲ್ಯಾಂಡ್ಗಳು. ನಮಗೆ ಮನೆ ಕನ್ವರ್ಷನ್ ಕಟ್ಟಬೇಕು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾವ್ದಾದ್ರು ರಾಷ್ಟ್ರೀಕೃತ ಬ್ಯಾಂಕ್ಗಳು ಇನ್ನೊಂದು ಸಂಸ್ಥೆಗಳು ಹೋದ್ರೆ ಎಲ್ಲ 911 ಇದೆಯಾ, ಎ ಖಾತಾ ಇದೆಯಾ, ಬಿ ಖಾತಾ ಇದೆಯಾ ಅಂತ ಹೇಳ್ತಾರೆ. ಅದು ನಮ್ಮ ಬ್ಯಾಂಕಲ್ಲಿ ಆಗಿಲ್ಲ. ಆ ಜಾಗದ RTC ಎಲ್ಲ ಹೆಸರಲ್ಲಿ ಇತ್ತು ಅಂತ ಹೇಳಿದ್ರೆ ನಾವು 25 ಲಕ್ಷದವರೆಗೆ ಹೋಮ್ ಲೋನ್ ಅನ್ನ ಕೊಡ್ತಾ ಇದೀವಿ, 25 ಲಕ್ಷದವರೆಗೆ ವೆಹಿಕಲ್ ಲೋನ್ ಅನ್ನ ಕೊಡ್ತಾ ಇದೀವಿ. ಹಾಗೆ ಪಿಗ್ಮಿ ಲೋನ್ ಅನ್ನ ಸಾರ್ವಜನಿಕರಿಗೆ ಸಿ ಕ್ಲಾಸ್ ಮೆಂಬರ್ಶಿಪ್ ಮೂಲಕ ಪಿಗ್ಮಿ ಲೋನ್ ಅನ್ನ ಕೊಡ್ತಾ ಇದೀವಿ, ಗೋಲ್ಡ್ ಲೋನ್ ಅನ್ನ ಕೊಡ್ತಾ ಇದೀವಿ. ಸಾರ್ವಜನಿಕರಿಗೆ ಎಲ್ಲರಿಗೂ ಅನುಕೂಲ ಆಗಬೇಕು ನಾವು ಈ ಸ್ಟ್ಯಾಂಪಿಂಗ್ ವ್ಯವಸ್ಥೆಯನ್ನ ಮಾಡಿಸ್ತಾ ಇದೀವಿ. ಇನ್ನೇನು ಕೆಲವೇ ದಿನಗಳಲ್ಲಿ RTC ಸಹ ನಮ್ಮ ಸಂಸ್ಥೆಯಲ್ಲಿ ಸಿಗುವಂತ ವ್ಯವಸ್ಥೆಯನ್ನು ಸಹ ನಾವು ಮಾಡಿಸ್ತಾ ಇದೀವಿ. ನಮ್ಮ ಉದ್ದೇಶ ನಮ್ಮ ಶಿಕ್ಷಕರಿಗೆ ಅನುಕೂಲ ಆಗೋದ್ರ ಜೊತೆಗೆ ಈ ಭಾಗದ ಆರ್ಥಿಕವಾಗಿ ಯಾರಿಗೆ ಈಗ ಪಿಗ್ಮಿ ಲೋನ್ ನಾವೆಲ್ಲರೂ ಕೊಡ್ತಾ ಇದೀವಿ. 1 ಲಕ್ಷದವರೆಗೆ ಪಿಗ್ಮಿ ಲೋನ್ ಅನ್ನ ನಮ್ಮ ಸಂಸ್ಥೆ ವತಿಯಿಂದ ಕೊಡ್ತಾ ಇದೀವಿ. ಈ ರೀತಿಯಾದಂತಹ ಅನುಕೂಲ ಸಾರ್ವಜನಿಕರಿಗೂ ಮಾಡ್ತಾ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಆರ್ಥಿಕ ಸಂಜೀವಿನಿಯಾಗಿ ಎಲ್ಲರ ಆರ್ಥಿಕ ಪುನಶ್ಚೇತನಕ್ಕೋಸ್ಕರ ನಮ್ಮ ಸಂಸ್ಥೆ ಕಾರ್ಯವನ್ನ ಮಾಡ್ತಾ ಇದೆ ಅಂತ ಹೇಳೋದೇ ಹೆಮ್ಮೆಯ ವಿಚಾರ ಬಂಧುಗಳೇ. ಈ ಸಂದರ್ಭದಲ್ಲಿ ಪತ್ರಕರ್ತ ಮಿತ್ರರು ಏನಿದ್ರು ನಮ್ಮ ಕೊಡಗು ಜಿಲ್ಲೆಯ, ನಾನು ಸಂಘಟನೆಯಲ್ಲಿ 25 ವರ್ಷದಿಂದ ಬಂದಂತರು. ನಮ್ಮ ಎಲ್ಲ ಪಾಲುದಾರಿಕೆ, ನಮ್ಮ ಇವತ್ತು ಬೆಳವಣಿಗೆ, ಒಂದು ರಾಜ್ಯ ಮಟ್ಟದಲ್ಲಿ ನಾನು ಶಿಕ್ಷಕರ ಸಂಘಟನೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ನನ್ನ ಕೊಡಗು ಜಿಲ್ಲೆಯ ಪತ್ರಕರ್ತ ಬಂಧುಗಳು ತಾವು ತೋರಿಸಿದಂತಹ ಪ್ರೀತಿಯ ಕಾರಣ. ಈ ಸಂದರ್ಭದಲ್ಲಿ ಕೈಮುಗಿದು ಕೇಳ್ಕೊಳ್ತಾ ಇದ್ದೀನಿ, 100 ವರ್ಷಗಳ ಒಂದು ಶಿಕ್ಷಕರ ಸಂಸ್ಥೆ ಇವತ್ತು ಬೆಳೆದಿದೆ. ಈ ವರ್ಷವೂ 25 ಲಕ್ಷ ಲಾಭದಲ್ಲಿದೆ. 15 ಕೋಟಿ ಅಷ್ಟು ವ್ಯವಹಾರವನ್ನ ನಾವು ಈ ವರ್ಷ ಮಾಡಿದ್ದೇವೆ. 40 ಕೋಟಿ ಅಷ್ಟು ವ್ಯವಹಾರವನ್ನ ಮಾಡಿದ್ದೇವೆ. ಮತ್ತು ನಮ್ಮ ಡೆಪಾಸಿಟ್ ನಮ್ದು ಏನು ಶೇರ್ ಬಂಡವಾಳ ಇದೆ 3 ಕೋಟಿಗಿದೆ, ಫಿಕ್ಸ್ಡ್ ಡೆಪಾಸಿಟ್ 15 ಕೋಟಿಗಿಂತ ಹೆಚ್ಚಿದೆ ನಮ್ಮ ಸಂಸ್ಥೆಯಲ್ಲಿ ಅಂತ ಹೇಳಿದ್ರೆ ನಮ್ಮ ಸಂಸ್ಥೆಯನ್ನ ಎಷ್ಟು ನಮ್ಮ ಸದಸ್ಯರು ನಂಬಿದ್ದಾರೆ. ಮೊದಲು ಪುನಶ್ಚೇತನಿಗೆ ಸ್ಪೋರ್ಟ್ಸ್ಗೆ ಮತ್ತು ಕಲ್ಚರಲ್ಗೆ ಅವ್ರಿಗೂ ನಾವು ಟಿ ಶರ್ಟ್ ವ್ಯವಸ್ಥೆ, ಕಲರ್ಸ್ ವ್ಯವಸ್ಥೆ, ಅದ್ಭುತವಾದ ವೆಜ್ ಅಂಡ್ ನಾನ್ ವೆಜ್ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಆಮೇಲೆ ಇನ್ನೂ ಒಂದು ಹೇಳಕ್ ಬರ್ತಿದೆ, ನಮ್ಮ ಏನು ಶತಮಾನೋತ್ಸವ ಇತ್ತು ಒಂದು 1000 ರೂಪಾಯಿ ವರ್ತಿನ ಏನು 2,000 ಜನ ನಮ್ಮ ಸದಸ್ಯರಿದ್ದಾರೋ ಅವರೆಲ್ಲರಿಗೂ ಒಂದು 1000 ರೂಪಾಯಿ ವರ್ತಿನ ಗಿಫ್ಟ್ ಅನ್ನ ಸಹ ನಮ್ಮ ಸಂಸ್ಥೆ ವತಿಯಿಂದ ಎಲ್ಲ ನಮ್ಮ ಸದಸ್ಯರುಗಳಿಗೆ ಕೊಡ್ತಾ ಇದ್ದೀವಿ. ಇದೆಲ್ಲ ಸದುಪಯೋಗವನ್ನ ಗೌರವಾನ್ವಿತ ಸದಸ್ಯರುಗಳು ಬಂದು 25ನೇ ತಾರೀಕು ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಜೇತರಾಗೋದ್ರ ಜೊತೆಗೆ ನಮ್ಮ 11ನೇ ತಾರೀಕಿನ ಶತಮಾನೋತ್ಸವದಲ್ಲಿ ಆಗಮಿಸಿ ಈ ಒಂದು ಸಂಸ್ಥೆಯ ವಿಜೃಂಭಣೆಯ ಕಾರ್ಯಕ್ರಮಕ್ಕೆ. ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ HR ಮುತ್ತಪ್ಪ, ನಿರ್ದೇಶಕರುಗಳಾದ ಪುದಿನಿರ್ವನ ರೇವತಿ ರಮೇಶ್, HN ಮಂಜುನಾಥ್, TK ಬಸವರಾಜ ಹಾಗೂ ಕಾರ್ಯನಿರ್ವಹಣಾಧಿಕಾರಿ NC ನಟೇಶ ಉಪಸ್ಥಿತರಿದ್ದರು. ಕೊಡಗು ಜಿಲ್ಲೆಯಾದ್ಯಂತ 5 ವರ್ಷದೊಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ನೀಡುವ ಕಾರ್ಯಕ್ರಮ ಭಾನುವಾರ ನಡೆಯಿತು. ಮುಖ್ಯಮಂತ್ರಿ ಅವರ ಕಾನೂನು ಸಲಹೆಗಾರರು ಹಾಗೂ ಶಾಸಕರಾದ AS ಪೊನ್ನಣ್ಣ ಅವರು ಗೋಣಿಕೊಪ್ಪದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಮಗುವಿಗೆ ಪೋಲಿಯೋ ಲಸಿಕೆ ನೀಡುವ ಮೂಲಕ ಚಾಲನೆ ನೀಡಿದರು. ಜಿಲ್ಲಾ ಕೇಂದ್ರ ಮಡಿಕೇರಿಯ ಶಿಶು ವಿಹಾರ ಕೇಂದ್ರದಲ್ಲಿ ನಗರಸಭೆ ಅಧ್ಯಕ್ಷರಾದ P ಕಲಾವತಿ ಅವರು ಮಗುವಿಗೆ ಪೋಲಿಯೋ ಹನಿ ನೀಡಿದರು. ಈ ಸಂದರ್ಭ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್, ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಲೋಕೇಶ್, ಜಿಲ್ಲಾ ಸರ್ಜನ್ ಡಾಕ್ಟರ್ ನಂಜುಂಡಯ್ಯ, RCH ಅಧಿಕಾರಿ ಡಾಕ್ಟರ್ ಮಧುಸೂದನ್, ಡಾಕ್ಟರ್ ಸನತ್ ಕುಮಾರ್, ಮಕ್ಕಳ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪುರುಷೋತ್ತಮ, ಡಾಕ್ಟರ್ ಚೇತನ್, ರೋಟರಿ ಸಂಸ್ಥೆಯ ಸಭಾಪತಿ ರವೀಂದ್ರ ರೈ ಮತ್ತಿತರರು ಪಾಲ್ಗೊಂಡಿದ್ದರು. ನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸುಕೃತ, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಶಾಂತಿ, ACDPO ಸವಿತಾ ಕೀರ್ತನ್, ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರಾದ ದೇವರಾಜು, ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಆಶಾ ಕಾರ್ಯಕರ್ತೆಯರು ಪಾಲ್ಗೊಂಡಿದ್ದರು. ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗುವ ರೋಗಿಗಳಿಗೆ ತಕ್ಷಣವೇ ಚಿಕಿತ್ಸೆ ನೀಡಿ ನಂತರ BPL ಅಥವಾ APL ನವರು ಎಂದು ನಂತರ ಮಾಹಿತಿ ಪಡೆದು ಬಿಲ್ ಬಗ್ಗೆ ನಿರ್ಧರಿಸಿ ಎಂದು ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನಿರ್ದೇಶಕರಿಗೆ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ AS ಪೊನ್ನಣ್ಣ ಖಡಕ್ ಸೂಚನೆ ನೀಡಿದ್ದಾರೆ.
ಆಕಸ್ಮಿಕ ಪಟಾಕಿ ಸಿಡಿತದಿಂದ ಬೆರಳು ಕಳೆದುಕೊಂಡು ಚಿಕಿತ್ಸೆ ಪಡೆದು ಚೇತರಿಸಿಕೊಳ್ಳುತ್ತಿರುವ ಗೋಣಿಕೊಪ್ಪದ ಶಾಲಾ ಬಾಲಕ ಪವನ್ ಆರೋಗ್ಯ ವಿಚಾರಿಸಲು ಪೊನ್ನಣ್ಣನವರು ಆಸ್ಪತ್ರೆಗೆ ಬಂದಾಗ ಪರಿಶಿಷ್ಟ ಪಂಗಡದ ಬಡ ಕುಟುಂಬದ ಪವನ್ನನ್ನು ಆಸ್ಪತ್ರೆಗೆ ದಾಖಲಿಸುವ ಸಂದರ್ಭದಲ್ಲಿ ದಾಖಲಾತಿ ಇಲ್ಲದಿದ್ದುದರಿಂದ ಎಪಿಎಲ್ ಎಂದು ನಿರ್ಧರಿಸಿ ಬಿಲ್ ಕಟ್ಟಿಸಲಾಗಿತ್ತು. ನಂತರ ಶಾಲಾ ದಾಖಲಾತಿಯನ್ನು ಸಲ್ಲಿಸಲಾಗಿತ್ತು ಎಂದು ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ತೆನ್ನೀರ ಮೈನಾ ಅವರು ಶಾಸಕರ ಗಮನಕ್ಕೆ ತಂದರು. ತುರ್ತು ಸಂದರ್ಭದಲ್ಲಿ ಬಡ ರೋಗಿಗಳು ಹಣವಿಲ್ಲದೆ ದಾಖಲೆಗಳನ್ನು ಜೊತೆಯಲ್ಲಿ ತರದೇ ಇದ್ದರೆ ಚಿಕಿತ್ಸೆ ಪಡೆಯಲು ವಿಳಂಬವಾಗಿ ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ. ಹಾಗಾಗಿ ವೈದ್ಯರು ಮತ್ತು ಆಸ್ಪತ್ರೆ ಸಿಬ್ಬಂದಿ ಎಚ್ಚರಿಕೆಯಿಂದ ಕೆಲಸ ಮಾಡುವಂತೆ ಸೂಚನೆ ನೀಡಿದರು. ಆಸ್ಪತ್ರೆಯ ಶುಚಿತ್ವದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಶಾಸಕರು ಚಿಕಿತ್ಸೆಯಲ್ಲಿಯೂ ಗುಣಮಟ್ಟ ಇರಬೇಕು ಎಂದು ವೈದ್ಯರಿಗೆ ಕಿವಿ ಮಾತು ಹೇಳಿದರು. ಶಾಸಕರು ಆಸ್ಪತ್ರೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮೆಡಿಕಲ್ ಕಾಲೇಜು ಡೀನ್ ಡಾಕ್ಟರ್ ಲೋಕೇಶ್ ಕುಮಾರ್, ಆರ್ಎಂ ಡಾಕ್ಟರ್ ಅಭಿನಂದನ್, ಮುಖಂಡರಾದ ತೆನ್ನೀರ ಮೈನಾ, ಅಫ್ರೋ ರವೀಂದ್ರ, ಸೂರಜ್ ಹೊಸೂರು, ಪ್ರಭುರೈ, ಪಿಎಲ್ ಸುರೇಶ್, ಹನೀಫ್ ಸಂಪಾಜೆ, ವಿಕಾಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾಪಕ್ಲು ಸಮೀಪದ ಹಳೆ ತಾಲೂಕು ಅಂಗನವಾಡಿ ಕೇಂದ್ರದಲ್ಲಿ ಭಾನುವಾರ ಪಲ್ಸ್ ಪೋಲಿಯೋ ಲಸಿಕೆ ಹಾಕುವ ಕಾರ್ಯಕ್ರಮ ಆಯೋಜಿಸಲಾಯಿತು. ಪಂಚಾಯತ್ ಸದಸ್ಯರು, ಸ್ಥಳದಾನಿಗಳಾದ ಕುಲ್ಲೆಟ್ಟಿರ ಅರುಣ್ ಬೇಬಾ, ಹೇಮಾ ಅರುಣ್ ಮತ್ತು ಇಲ್ಲಿಯ ಪೊಲೀಸ್ ಠಾಣೆಯ ಎಎಸ್ಐ ರಾಮಕೃಷ್ಣ ಅವರು ಅತಿಥಿಗಳಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಕುಲ್ಲೆಟ್ಟಿರ ಅರುಣ್ ಬೇಬಾ ಮಾತನಾಡಿ ಪೋಲಿಯೋ ಮಹತ್ವದ ಬಗ್ಗೆ ವಿವರವನ್ನು ನೀಡಿದರು. ನಮ್ಮ ಭಾರತ ಸರ್ಕಾರ ಪ್ರತಿಯೊಂದು ಮಕ್ಕಳಿಗೂ ಯಾವುದೇ ಕಾರಣಕ್ಕೆ ಹುಟ್ಟುವ ಮಗು ವಿಶೇಷ ಚೇತನರಾಗಿ ಹುಟ್ಟಬಾರದು ಅನ್ನೋ ಉದ್ದೇಶದಿಂದ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮ. ಬಹುಶಃ ಹೇಳಲಿಕ್ಕೆ ಬಹಳ ಸುಲಭ, ಏನು ಪಲ್ಸ್ ಪೋಲಿಯೋ ಒಂದು ಹನಿ. ಬಹುಶಃ ಪಾಪ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು, ಪೊಲೀಸ್ ಪ್ರತಿಯೊಬ್ಬರು ಇವತ್ತು ಮುಂದೆ ಅಂಗನವಾಡಿಲಿ, ಆದರೆ ಅವರು ಬರೆದಿದ್ರೆ ಇವತ್ತು ಸಾಯಂಕಾಲದಿಂದ ನಾಳೆ ಅವರ ಮನೆ ಹೋಗಿ ಅಲ್ಲಿ ಲೈನ್ ಮನೆ ಇದ್ದಾರೆ ಗುಡಿಸಿದ್ರೆ ಅವರಿಗೆ ಹೋಗಿ ಹಾಕುವಂತ ಜವಾಬ್ದಾರಿ ಮಾಡಿದೆ. ದಯಮಾಡಿ ಅದಕ್ಕೆ ಅವಕಾಶ ಕೊಡದೆ ಪ್ರತಿಯೊಬ್ಬ ಪೋಷಕರು ತಮ್ಮ 5 ವರ್ಷಗಳ ಒಳಗಿನ ಮಕ್ಕಳನ್ನು ಅಂಗನವಾಡಿ ಕೇಂದ್ರಕ್ಕೋ ಆರೋಗ್ಯ ಕೇಂದ್ರಕ್ಕೋ ಪಲ್ಸ್ ಪೋಲಿಯೋ ಹನಿ ಎಲ್ಲಿ ಹಾಕ್ತಾರೆ ಅಲ್ಲಿ ಕರ್ಕೊಂಡು ಬಂದು ಇದರ ಪ್ರಯೋಗವನ್ನು ಪಡೆದುಕೊಳ್ಬೇಕು. ಅಲ್ಲದೆ ಸ್ವತಂತ್ರ ಭಾರತದ ಯಾವುದೇ ಒಂದು ಮಗು 5 ವರ್ಷದ ಒಳಗಿರುವ ಮಗು ಪೋಲಿಯೋ ಹನಿಯಿಂದ ವಂಚಿತರಾಗಬಾರದು. ಇನ್ನು ಕೆಲವು ವರ್ಷಗಳಲ್ಲಿ ಭಾರತವು ಪಲ್ಸ್ ಪೋಲಿಯೋ ನಿರ್ಮೂಲಕ್ಕೆ ಒಂದು ಅತ್ಯುತ್ತಮವಾದ ಹೆಜ್ಜೆ ಇಟ್ಟು ಯಾವುದೇ ಒಂದು ಮಗು ಪೋಲಿಯೋ ಬಾಧಿತರಾಗಬಾರದು. ಈ ಸಂದರ್ಭ ಅಂಗನವಾಡಿ ಕಾರ್ಯಕರ್ತೆಯರಾದ ಭಾಗ್ಯವತಿ, ಪವಿತ್ರ, ಸುಜಾತ, ಆಶಾ ಕಾರ್ಯಕರ್ತೆಯರಾದ ರಮ್ಯಾ ಹಾಗೂ ಪೋಷಕರು, ಮಕ್ಕಳು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು.